यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेह नीतिरुषितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीष शत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम् ಯಾವುದಾಯಿತು ದುರೇಹಮಾಸಾಧ್ಯ ಸುದುರ್ಲಭಂ ಯಃ ಸುಕಲ್ಪಂ ಗುರುಕರ್ಣಧಾರಂ ಮಯಾನುಕೂಲೇರಡಭಸ್ವತೇರಿತಃ ಪುಮಾನ್ ಭವಾಬ್ಧಿಂ ನ ತರೇತ್ ಸ ಮಾರ್ಗಣಃ ಮಾರ್ಗಣವ ಶರೀರಾಂತೆ ಪತತಿ. ಅವನು ಸುಮ್ಮನೆ ವ್ಯರ್ಥವಾದ ಜೀವನವಾಗುತ್ತೆ ಹೊರತು ಸಾರ್ಥಕವಾಗೋದಿಲ್ಲ. ಕರ್ಮಣಾಂ ಜಾತ್ಯಶುದ್ಧಾನಾಂ ಅನೇನ ನಿಯಮಃ ಕೃತಃ ಗುಣದೋಷ ವಿಧಾನೇನ ತ್ವಮ್ಮಸಾಂ ತ್ಯಾಜನಿಚ್ಛಯಾ. ಸತೋ ಅಶುದ್ಧಾನಾಂ ಕರ್ಮಣಾಂ ಅನೇನ ಗುಣದೋಷ ವಿಧಾನೇನ ನಿಯಮಃ ಕೃತಃ ಸತೋ ಅಶುದ್ಧತ್ವೇಪಿ ಕರ್ಮಣಾಂ ವಿಧ್ಯನುಸಾರೇಣ ಅನುಷ್ಠಾನೆ ಗುಣತ್ವಮೇವ ಇತ್ಯರ್ಥಃ. ಅಪೂರ್ವವಾದ ಒಂದು ದೊಡ್ಡ ಸಂದೇಶ ಇದೆ. ಕರ್ಮಗಳ ಸ್ವಭಾವ ಏನು ಅಂದರೆ ಅಶುದ್ಧ. ಅಶುದ್ಧ ಅಂದ್ರೇನು? ಬಂಧಕ. ಕರ್ಮ ಮತ್ತು ಯಾವಾಗಲೂ ಏನು ಮಾಡ್ತಾ ಹೋಗಿ ಕರ್ಮಣ ಬದ್ಧತೆ ಜಂತು, ಆದ್ದರಿಂದ ಬಂಧಕ. ಆದರೆ ಬಿಟ್ಟರೆ ಇಲ್ಲ, ಮಾಡಿದರೂ ಕಷ್ಟ, ಬಿಟ್ಟರೂ ಕಷ್ಟ. ಬಿಟ್ಟರೆ ಲೋಪ, ಮಾಡಿದರೆ ಬಂಧಕ. ಪರಿಹಾರ ಏನು ಅಂದರೆ ವಿಹಿತ ರೀತಿಯಲ್ಲಿ ಮಾಡಿ ಕೃಷ್ಣಾರ್ಪಣ ಅಂತ ಒಪ್ಪಿಸಿದರೆ ಏನಾಗೋದಿಲ್ಲ, ಬಂಧಕ ಆಗೋದಿಲ್ಲ. ಸ್ವತೋ ಅಶುದ್ಧಾನಾಂ ಕರ್ಮಣಾಂ ಅನೇನ ಗುಣದೋಷ ವಿಧಾನೇನ ನಿಯಮಃ ಕೃತಃ ಸ್ವತೋ ಅಶುದ್ಧತ್ವೇಪಿ ಕರ್ಮಣಾಂ ವಿಧ್ಯನುಸಾರೇಣ ಅನುಷ್ಠಾನೆ ಗುಣತ್ವಮೇವ ಇತ್ಯರ್ಥಃ. ವಿಧಿಗೆ ಅನುಗುಣವಾಗಿ ಅಂದರೆ ಬರೀ ಮಾಡೋದಷ್ಟೇ ಅಲ್ಲ, ಕೃಷ್ಣಾರ್ಪಣ ಬುದ್ಧಿ ಫಲಾಪೇಕ್ಷೆ ಇಲ್ಲದೆ ಇರೋದು ಎಲ್ಲ ಮಾಡಿದಾಗ ಏನಾಯ್ತು, ಅಲ್ಲಿಗೆ ಯಾವ ಸಮಸ್ಯೆನೂ ಬರೋದಿಲ್ಲ. ಅಷ್ಟೇ ಅಲ್ಲ, ಅದು ಜ್ಞಾನಕ್ಕೆ ಸಾಧನವಾಗಿ ಉಪಯೋಗಕ್ಕೆ ಬರುತ್ತೆ. ಭಿದ್ಯತೆ ಹೃದಯ ಗ್ರಂಥಿ. ಇಲ್ಲದೆ ಹೋಗಿದ್ದರೆ ಕರ್ಮ ಒಂದು ಬಂಧಕವಾಗಿದ್ದರೆ ಕರ್ಮಣ್ಣಿ ವಾಹಿಕಾರಿಸಿ ಅಂತ ಹೇಳೋದು ಬಂಧನಕ್ಕೊಳಗಾಗು ಅಂತ ಹೇಳಿದಾಗ ಆಗುತ್ತಾಗ. ಅದಕ್ಕೆ ಮುಂದೆ ಹೇಳಿದ್ರೇನು ಮಾ ಫಲೇಶು ಕದಾಚಾರ. ಬಂಧನ ತಪ್ಪಿಸೋಳಕ್ಕೆ ಏನು ಮಾಡಬೇಕು, ಫಲಾಪೇಕ್ಷೆ ಬಿಟ್ಟರೆ ಬಂಧನ ಹೋಯಿತು ಅಂತ ಅರ್ಥ. ಭಿದ್ಯತೆ ಹೃದಯ ಗ್ರಂಥಿ ಸಿದ್ಧ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಮಯಿ ದೃಷ್ಟೇ ಅಖಿಲಾತ್ಮನಿ. ಹೃದಯ ಗ್ರಂಥಿ ಅಂತಃಕರಣಾಖ್ಯೋ ಬಂಧ. ಭಿದ್ಯತೆ ಹೃದಯ ಗ್ರಂಥಿ. ಭಗವದ್ ಇದೆಲ್ಲ ಕರ್ಮ ಈ ರೀತಿ ಮಾಡಿದಾಗ ಭಗವದ್ ದರ್ಶನಕ್ಕೆ ಕಾರಣವಾಗುತ್ತೆ, ಅಂದರೆ ಅಪರೋಕ್ಷ ಜ್ಞಾನಕ್ಕೆ ಸಾಧನ. ಅದರಿಂದ ಫಲ ಏನು ಅಂದರೆ ಭಿದ್ಯತೆ ಹೃದಯ ಗ್ರಂಥಿ. ಹೃದಯದ ಗ್ರಂಥಿ ಅಂದರೆ ಗಂಟು, ಹೃದಯದ ಗಂಟು. ಗಂಟು ಅಂದ್ರೇನು? ಅಭಿಮಾನದ ಗಂಟು. ಅದು ಬಿಚ್ಚೋಗುತ್ತೆ. ಅಲ್ಲಿವರೆಗೆ ಏನಾಗುತ್ತದೋ ಗಂಟು ಇದ್ದಿದ್ದೆ. ಭಿದ್ಯತೆ ಅಪರೋಕ್ಷ ಜ್ಞಾನಿಗಳಿಗೆ ಗಂಟು ಸಡ್ಲಾಗಿರುತ್ತೆ, ಸಮಸ್ಯೆ ಬಿಚ್ಚೋದು ಗ್ಯಾರಂಟಿ. ಅದು ಸ್ವಲ್ಪ ಬಿಚ್ಚು ಪ್ರೋಸೆಸ್ ಇದೆ ಸ್ವಲ್ಪ. ಇದಕ್ಕೇನಾಗಿದೆ ಅಂದರೆ ಉಳಿದವರಿಗೆ ಬಂಧನ ಹಾಗೇ ಇದೆ, ಓಪನ್ ಆಗಿಲ್ಲ. ಆದ್ದರಿಂದ ಹೃದಯದ ಗಂಟು ಹಾಗೇ ಇರುತ್ತೆ. ಸಿದ್ಧಂತೆ ಸರ್ವ ಸಂಶಯ. ಅದರ ಫಲ ಏನು ಅಂದರೆ ಎಲ್ಲ ಸಂಶಯ ಪರಿಹಾರ ಆಗುತ್ತೆ. ಎಷ್ಟೇ ನಾವು ಅಪರೋಕ್ಷ ಜ್ಞಾನ ಬರೋಕ್ಕಿಂತ ಮುಂಚೆ ಎಷ್ಟೇ ಸ್ಪಷ್ಟ ಜ್ಞಾನ ಇದ್ದರೂ ಕೂಡ ಕೆಲವು ವಿಷಯದಲ್ಲಿ ಸ್ವಲ್ಪ ಸಂಶಯ ಉಳ್ಕೊಂಡಿರುತ್ತೆ. ಅಪರೋಕ್ಷ ಜ್ಞಾನ ಪೂರ್ತಿಯಾಗಿ ಹೋಗಿಬಿಡುತ್ತೆ. ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಮಯಿ ದೃಷ್ಟೇ ಅಖಿಲಾತ್ಮನಿ. ಅದು ಯಾವಾಗ ಅಂದರೆ ಅಖಿಲಾತ್ಮನಿ ಮಯಿ ದೃಷ್ಟೇ. ಅಖಿಲ ಸ್ವಾಮಿಯಾದ ನಾನು ಕಣ್ಣಿಗೆ ಬಿದ್ದಾಗ, ಅಪರೋಕ್ಷ ಜ್ಞಾನವಾದಾಗ ಕ್ಷೀಯಂತೆ ಚಾಸ್ಯ ಕರ್ಮಾಣಿ. ಕರ್ಮ ಕೆಟ್ಟದು ಅಂತ ಹೇಳಿದ್ದಿಲ್ಲ, ಎಲ್ಲ ಬಿಟ್ಟು ಹೋಗ್ಬಿಡುತ್ತೆ. ಸಂಚಿತ ಕರ್ಮಗಳಲ್ಲಿ ಎಷ್ಟು ವೇಸ್ಟ್ ಇರುತ್ತೆ ಅದೆಷ್ಟು ಹೋಗಿಬಿಡುತ್ತೆ. ವೇಸ್ಟೇಜ್ ಹೋಗಬೇಕಲ್ಲ, ಅದೆಷ್ಟು ಹೋಗುತ್ತೆ. ಯಾವುದು ಉಪಯುಕ್ತ ಅದು ಮಾತ್ರ ಉಳ್ಕೊಡುತ್ತೆ. ಹೃದಯ ಗ್ರಂಥಿ ಅಂತಃಕರಣಾಖ್ಯೋ ಬಂಧ. ಅಂತಃಕರಣದೇ ಬಂಧನ ಅಂದರೆ ಮನೆಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷ. ಬಾಹ್ಯ ಮನಸ್ಸು ಡೀಲಿಂಗ್ ಆಗಬೇಕು. ತಸ್ಮಾತ್ ಭಕ್ತಿಯುಕ್ತಸ್ಯ ಯೋಗಿನೋ ವೈ ಸದಾತ್ಮನಃ ಮದಾತ್ಮನಃ ನ ಜ್ಞಾನಾನ್ನ ಚ ವೈರಾಗ್ಯಾತ್ ಪ್ರಾಯಶ್ರೇಯೋ ಭವೇದಿಹ. ಇನ್ನೊಂದು ದಾರಿ ಇದ್ರೆ ಹೇಳಿಬಿಡಿ ಅಂದರೆ ಇನ್ನೊಂದು ದಾರಿ ಇಲ್ಲ ಅಂತೇಳಿ. ಇದೊಂದೇ ದಾರಿ ಪಾಸಾಗಲ್ಲ, ಇನ್ನೊಂದು ಒಳದಾರಿ ಅಂತ ಇದಕ್ಕಿಲ್ಲ, ಒಂದೇ ದಾರಿ ಇರೋದು. ತಸ್ಮಾತ್ ಭಕ್ತಿಯುಕ್ತಸ್ಯ ಯೋಗಿನಃ ವೈ ಮದಾತ್ಮನಃ. ಮದಾತ್ಮನಃ ನನ್ನನ್ನು ಸ್ವಾಮಿ ಅಂತ ತಿಳ್ಕೊಂಡು ಯಾರು
ಭಕ್ತಿಯಿಂದ ಕೂಡಿದವರಾಗಿ ಯೋಗಿಗಳಾಗ್ತಾರೆ, ಕರ್ಮಯೋಗಿಗಳಾಗ್ತಾರೆ. ಅದು ಉದ್ಧಾರಕ್ಕೆ ಸಾಧನ. ಅದನ್ನು ಬಿಟ್ಟರೆ ನಾ ಜ್ಞಾನಾನ್ ನಚ ವೈರಾಗ್ಯಾತ್ ಪ್ರಾಯ ಶ್ರೇಯೋ ಭವೇದಿಹ. ಈ ಭಕ್ತಿ ಬಿಟ್ಟುಬಿಟ್ರೆ ಬರೀ ಜ್ಞಾನ ವೈರಾಗ್ಯದ ದೇವರು ಸಿಗೋದಿಲ್ಲ. ಜ್ಞಾನ ಭಕ್ತಿ ವೈರಾಗ್ಯ ಮೂರು ಕಂಬೈನ್ ಆಗಬೇಕು. ಒಂದು ಮಿಸ್ ಆದರೂ ಕೂಡ ಏನಾಯ್ತು ಅಲ್ಲಿಗೆ ಪೂರ್ಣತ್ವ ಬರೋದಿಲ್ಲ. ಆದ್ದರಿಂದ ಅದು ಶಿಥಿಲನೆ. ಇವತ್ತು ನಾವು ಮುಪ್ಪುರಿ ಅಂತ ಹೇಳ್ತಾರೆ. ನಾವು ಅದಾಗಬೇಕಾದ್ರೆ 3 ಸೇರಿಸಿದ್ರೆ ಮಾತ್ರ ಒಳ್ಳೆ ಇದಾಗೋದು, ಹಗ್ಗಾಗೋದು. ಇಲ್ಲದ್ರೆ ಏನಾಗುತ್ತದು ಅಷ್ಟು ಗಟ್ಟಿರ್ತಾನೆ, ಬರೋದೇ ಇಲ್ಲ ಅದಕ್ಕೆ. ಆದ್ದರಿಂದ ಭಕ್ತಿ ಎಂಬುದು ಬಹಳ ಮುಖ್ಯವಾಗಿ ಅದು ತಿರುವಿದ್ದ ಹಾಗೆ. ಶ್ರೇಯಸ್ಸು ಅಂದರೆ ಮೋಕ್ಷ ಅಂತ ಅರ್ಥ. ಶ್ರೇಯ ನ ಭವೇದಿಹ ಮದ್ಭಕ್ತಿಯುಕ್ತಸ್ಯ ಭಕ್ತ್ಯನುಸಾರಿ ಜ್ಞಾನ ವೈರಾಗ್ಯೇ ವಿನಾ ಅನ್ಯಸ್ಮಾತ್ ಜ್ಞಾನಾತ್ ವೈರಾಗ್ಯಾಚ್ಚ ನ ಶ್ರೇಯೋ ಭವೇತ್. ಅದ್ರ ಭಕ್ತಿ ಇಲ್ಲದ ಹೋದರೆ ಜ್ಞಾನ ವೈರಾಗ್ಯಗಳು ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ಅವನು ಮಾಡ್ತಿರೋ ಜ್ಞಾನ ವೈರಾಗ್ಯ ಅಂತೂ ಯಾವುದೋ ಜ್ಞಾನ ಯಾವುದೋ ವೈರಾಗ್ಯ ಇದೆ, ಇನ್ನೂ ವೇಸ್ಟ್ ಅದು. ಅದು ಸರಿಯಾದ ಜ್ಞಾನ ಇದ್ದು ಸರಿಯಾದ ವೈರಾಗ್ಯ ಇದ್ದರೂ ಕೂಡ ಭಕ್ತಿ ಇಲ್ಲದ ಹೋದರೆ ವೇಸ್ಟ್ ಅದು. ಇನ್ನು ಯಾವುದೋ ಜ್ಞಾನ ಯಾವುದೋ ವೈರಾಗ್ಯ ಇಟ್ಕೊಂಡ್ರೆ ಈ ಭಕ್ತಿ ಮೊದಲೇ ಇಲ್ಲ ಅಂದೇಲೆ ಏನಾಯ್ತು ಅಲ್ಲಿಗೆ ಬರೀ ಶ್ರಮ, ಅದು ಏನೂ ಉಪಯೋಗಕ್ಕೆ ಬರೋದಿಲ್ಲ. ರಾಗಿಣೋ ಅಪಿ ವಿಮುಚ್ಯಂತೆ ದೇವಾ ನಾಸ್ತ್ಯತ್ರ ಸಂಶಯ ರಾಗಾಪನೋದನಾರ್ಥಂಚ ಜ್ಞಾನಂ ಸಾಧ್ಯಂ ಯತೀಶ್ವರೈ ಇತಿ ಚ. ದೇವತೆಗಳು ಗೃಹಸ್ಥರು, ಆದರೆ ಮನುಷ್ಯರು ಗೃಹಸ್ಥರಾದರೆ ಭಾರಿ ಹುಷಾರಿರಬೇಕು. ಯತಿಗಳಾದರೆ ಸಮಸ್ಯೆ ಇಲ್ಲ. ಆದರೆ ದೇವತೆಗಳು ಹಾಗಲ್ಲ, ಗೃಹಸ್ಥರಾಗಿದ್ದು ಕೂಡ ಯತಿಗಳಿಗಿಂತ ಮೇಲಿರ್ತಾರೆ. ಆದ್ದರಿಂದ ಅವರಿಗೆ ಸಮಸ್ಯೆ ಇಲ್ಲ. ಯಾಕೆ ಅವರಿಗೆ ನಿಯಂತ್ರಣ ಶಕ್ತಿ ಇದೆ. ಸ್ಮರ್ತವ್ಯ ರಾಗಿಣೋಪಿ, ರಾಗಿಗಳು ಅಂದರೆ ಆಸಕ್ತಿ ಹೊಂದಿರೋ, ರಾಗ ಅಂದರೆ ಆಸಕ್ತಿ. ವಿಮುಚ್ಯಂತೆ ದೇವಾ ನಾಸ್ತ್ಯತ್ರ ಸಂಶಯ ರಾಗಾಪನೋದನಾರ್ಥಂಚ ಜ್ಞಾನಂ ಸಾಧ್ಯಂ ಯತೀಶ್ವರೈ. ಆದರೆ ಭೂಲೋಕದಲ್ಲಿ ಯತೀಶ್ವರರಾಗಬೇಕು ಅಂದರೆ ಸನ್ಯಾಸಿಗಳಾಗಬೇಕು ಅಂತ ಅರ್ಥ ಅಲ್ಲ, ಜಿತೇಂದ್ರಿಯರಾಗಬೇಕು ಅಂತ ಅರ್ಥ. ಆಶ್ರಮ ಅಷ್ಟೇ ತಗೊಂಡು ಸನ್ಯಾಸ ಜಿತೇಂದ್ರಿಯ ಇಲ್ಲದೆ ಹೋದರೆ ಅದು ಯತ್ಯಾಭಾಸತ್ವ ಆಯಿತು, ಉಪಯೋಗ ಬರಲಿಲ್ಲ. ಇವತ್ತು ತಿರುಕೋಪಂಡಿತಾಚಾರ್ಯರು, ಪುರಂದರದಾಸರಂಥವರೆಲ್ಲ ಆಗಿದ್ದು ಇದ್ದಿದ್ದರಿಂದ ಆ ಯತೀಶ್ವರರು ಎಷ್ಟೋ ಸರ್ತೆ ಅವರಿಗೆ ನಮಸ್ಕಾರ ಮಾಡ್ತಾರೆ. ಯತಿಗಳು ಕೂಡ ನಮಸ್ಕಾರ ಮಾಡ್ತಾರೆ, ಅದು ಗೊತ್ತಿದೆ. ವಿಜಯಧ್ವಜರು ತಿರುಕೋಪಂಡಿತ ನಮಸ್ಕಾರ ಮಾಡಿ ಗ್ರಂಥ ಬರೀತಾರೆ. ಹರಿರೇವ ಸದಾ ಪೂಜ್ಯ ಇತ್ಯರ್ಥಂ ದೈವತೈರಪಿ ಇತಿ ಚ. ಸ್ಮರ್ತವ್ಯ ವಿಷಯೇ ದೋಷಾ ಯತಿಭಿರ್ನತು ದೈವತೈ. ಸ್ಮರ್ತವ್ಯ ವಿಷಯೇ ದೋಷಾ ಯತಿಭಿ ನಾತು ದೈವತೈ. ಯತಿಗಳು ಯಾವುದೇ ಒಂದು ವಿಷಯದ ಬಗ್ಗೆ ಅಂದರೆ ಭೌತಿಕ ವಿಚಾರದ ಬಗ್ಗೆ ದೋಷಗಳನ್ನು ಹುಡುಕೊಂಡ್ಬಿಟ್ಟು ಬಿಟ್ಬಿಡ್ಬೇಕು. ಆದರೆ ದೇವತೆಗಳಿಗೆ ಸಮಸ್ಯೆ ಇಲ್ಲ, ಅವ್ರಿಗೆ ಏನಾಗೋದಿಲ್ಲ ಅಂದರೆ ಆ ಸಮಸ್ಯೆನೇ ಬರೋದಿಲ್ಲ. ಆದ್ದರಿಂದ ನಿಶ್ಚಿತ. ಅವರು ಯಾಕೆ ಗೊತ್ತಾ, ಅಪರೋಕ್ಷ ಜ್ಞಾನಿಗಳಾದ ಮೇಲೆ ಬಂಧನ ಇಲ್ಲ. ದೇವತೆಗಳು ಎಂಥವರು ನಿತ್ಯಾಪರೋಕ್ಷಿಗಳು. ಆ ಪದವಿ ಬರದೇ ಅವರು ಅಪರೋಕ್ಷ ಜ್ಞಾನದ ಪದವಿ ಬರೋದೇ ಇಲ್ಲ. ಅದರಿಂದಾಗಿಯೇ ಅವರಿಗೆ ಜ್ಞಾನ ಬಂದು ಹೋಗಿಬಿಟ್ಟಿದೆ. ಇವರು ಯತಿಗಳಾಗಿದ್ರು ಜ್ಞಾನ ಬಂದಿಲ್ಲ. ಯತಿಗಳಾಗಿದ್ದರೂ ಜ್ಞಾನ ಬಂದಿಲ್ಲ. ಆದ್ದರಿಂದ ಮನುಷ್ಯರು ಏನು ಮಾಡಬೇಕು, ವಿಶೇಷವಾಗಿ ಜಿತೇಂದ್ರಿಯತ್ವ ಸಂಪಾದನೆ ಮಾಡಬೇಕು. ಅವರಾಗಲೇ ಬಂದಿರೋದ್ರಿಂದ ಏನು ಮಾಡ್ತಾರೆ, ಈ ಸಮಸ್ಯೆ ಬರೋದಿಲ್ಲ. ಡ್ರೈವಿಂಗ್ ಬರೋದನ್ನ ಅಲ್ಲಿ ನೋಡ್ತಿದ್ರೆ ನಾವೇನು ಗಾಬರಿ ಆಗೋದಿಲ್ಲ. ಬರದೇ ಇದ್ದು ನೋಡಿದ್ರೆ ಪಂಜಿತ ಆಗ್ಬಿಡುತ್ತೆ. ಸರಿ ಮುಂದೆ ನೋಡು ಅಂತ ಹೇಳ್ತಾರೆ. ಆದ್ದರಿಂದ ಇವರಿಗೆ ಹೇಳೋದು SCT ಇಲ್ಲ. ಇವನು ಭಾರಿ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕು. ಯಾರು ಬಿಗಿನರು ಸಿಕ್ಕಾಬಟ್ಟಿ ಕೇರ್ಫುಲ್ಲಾಗಿರ್ಬೇಕು. ಆ ಬಂದವನ ಬಗ್ಗೆ ಯಾರು ಕೂತವ್ರು ಯಾರು ಹೇಳೋದಿಲ್ಲ, ಅಲ್ಲಿ ನಿದ್ದೆ ಹೊಡಿತಿರ್ತಾವ್ರು ಯಾರು ಹೇಳೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ಏನು ಗೊತ್ತಿದೆ, ಕೆಲವು ಅಕಸ್ಮಾತ್ 3 ಆಗ್ತಿರ್ತಾವ್ರು ಈ ಬೇಗ ಮಾಡಿದಾರೆ ಎಲ್ಲರೂ ಯಾರಿಗೂ ನಿದ್ದೆ ಬರೋದಿಲ್ಲ. ಆಮೇಲೆ ಫಸ್ಟ್ ನಿಲ್ಲಿಸು ಹೋಗ್ಬೇಕಾಗಿ ಅಂತ ಹೇಳ್ತಾರೆ. ಆ ಥರ ಆಗಿದೆ. ಎಷ್ಟೊತ್ತಾಯ್ತು, ಸ್ವಲ್ಪ ದೂರ ಬಂದುಬಿಟ್ಟಿದ್ದಾರೆ, 8-10 ಕಿಲೋಮೀಟ್ರ್ ಬಂದಿದ್ದಾರೆ ಬಸ್ ಸ್ಟ್ಯಾಂಡಿಂದ. ಕುಡಿದ ಇಲ್ಲ ಆ ಕಡೆ ಓಲಾಡ್ತಾ ಇದೆ. ಎಲ್ಲ ನಿಂತು ಮುಂದೆ ಹೋಗಬಾರ್ದು ಅಂತೇಳಿ ಅವ್ನು ಹಿಡಿದು ವಾಪಸ್ ಕರ್ಕೊಂಡೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಬೇರೆ ಬಸ್ಗೆ ಹೋಗಿ ಆ್ಯಕ್ಚುಲಿ ಅನುಭವ ಅದು ಅವ್ನಿಗೆ ಯಾವಾಗ ಬರ್ಕ ಶೇಕ್ ಮಾಡ್ತಾರೆ ಗೊತ್ತಾಗ್ಬಿಡುತ್ತೆ. ಅವ್ನು ಡ್ರೈವಿಂಗ್ ಕುಡಿದು ಬಿಟ್ಟಿದ್ದಾರೆ, ಅದು ಸಮಸ್ಯೆ ಆಗಿರೋದು. ಆದ್ದರಿಂದಾಗಿ ಅವ್ರನ್ನ ಬಿಡಿಸಿ ಹೋಗಬೇಕಾಯ್ತು. ಇದು ಯತಿಗಳಿಗೆ ಇಲ್ಲಿ ಶ್ರಮ ಪಡಬೇಕು, ಅಲ್ಲಿ ಶ್ರಮ ಇಲ್ಲ ಅವರಿಗೆ. ಕರ್ತವ್ಯ ಯಾವನ ಮನೆಯವರು ಕರೆಂಟ್ ರಿಪೇರಿ ಮಾಡ್ಲಿಕ್ಕೆ ಹೋದ ಹುಷಾರು ಹೇಳ್ತಾನೆ ಕೂತಿರ್ತಾನೆ. ಎಲೆಕ್ಟ್ರಿಷಿಯನ್ ಬಂದು ಯಾರು ಹೇಳೋದಿಲ್ಲ, ಯಾಕೆಂದರೆ ಅವ್ರಿಗೆ ಗೊತ್ತಿದೆ ಅಂತ ಅರ್ಥ. ಅವನೇ ನಮಗೆ ಹೇಳಬೇಕು ಹೊರತು ನಾವು ಹೇಳೋ ನೆಸಿಟಿ ಇಲ್ಲ. ತಜ್ಞರಿಗೂ ಅತಜ್ಞರಿಗೂ ವ್ಯತ್ಯಾಸ ಇಷ್ಟೇ. ತಜ್ಞರು ಅಂದ್ರೇನು, ನಿಪುಣರಾದವರು, ಆ ವಿಷಯದಲ್ಲಿ ತಿಳಿದವರು ಅಂತ. ತಜ್ಞ ಸ್ಪರ್ತವ್ಯ ವಿಷಯೇ ದೋಷಾ ಯತಿಭಿರ್ನತು ದೈವತೈ ಹರಿರೇವ ಸದಾ ಪೂಜ್ಯ ಇತ್ಯರ್ಥಂ ದೈವತೈರಪಿ ಇತಿ ಚ. ಆದರೆ ದೇವತೆಗಳಿಗೆ ಒಂದಿದೆ, ಸದಾ ದೇವರ ಸ್ಮರಣೆ ಮಾಡಬೇಕು. ಆ ಕಂಡೀಷನ್ ಅವ್ರಿಗಿದ್ದೇ ಇದೆ, ಅವ್ರು ಮಾಡ್ತಾರೆ. ವೈರಾಗ್ಯಾರ್ಥಮಪಿ ಅಂದರೆ ಎಕ್ಸ್ಪರ್ಟ್ ಡ್ರೈವರ್ ಅಂದರೆ ಕಣ್ಣು ಮುಚ್ಕೊಂಡು ಡ್ರೈವ್ ಮಾಡೋಂಗಿಲ್ಲ.
ಗೊತ್ತಾಯ್ತಾ? ಅವ್ರು ಕೂಡ ಅವರು ಹುಷಾರಾಗಿರಬೇಕು. ಆದರೆ ಬಿಗಿನರ್ಗಿಂತ ಮಚ್ ಬೆಟರು, ಬಿಗಿನರ್ಗಿಂತ ಭಾರಿ ವಾಸಿ ಆದ್ದರಿಂದ ಅವನು ಡಿಪೆಂಡಬಲ್ ಆಗ್ತಾನೆ. ವೈರಾಗ್ಯಾರ್ಥಮಪಿ ವಿಷಯ ದೋಷಾದಿ ಜ್ಞಾನಂ ಸನಕಾದೀನಾಂ ಭಾವ್ಯಂ ದೇವಾನಾಂ ತದಪಿ ಭಗವದ್ಭಜನಸ್ಯೈವ ಸಾರತಾ ಪರಿಜ್ಞಾನಾರ್ಥಮೇವ ಇತ್ಯರ್ಥ. ದೇವತೆಗಳು ಇನ್ನೂ ವಿಶೇಷ ಸಾಧನೆಗೋಸ್ಕರ ಅದೆಲ್ಲ ಮಾಡ್ತಾರೆ. ಇವರು ಆ ಗುರಿ ಒಂದು ಹಂತಕ್ಕೆ ಅಪ್ರೋಕ್ಷ ಜ್ಞಾನ ಆಗಕ್ಕೇ ಪ್ರಯತ್ನ ಪಡ್ತಾರೆ. ಇಬ್ಬರಲ್ಲೂ ಸಾಧನೆಯಲ್ಲಿ ವ್ಯತ್ಯಾಸ ಇದೆ. ಯತ್ಕರ್ಮಭಿರ್ಯತ್ ತಪಸ ಜ್ಞಾನ ವೈರಾಗ್ಯತಶ್ಚಯತ್ ಯೋಗೇನ ದಾನಧರ್ಮೇಣ ಶ್ರೇಯೋಭಿರಿತರೈರಪಿ ಸರ್ವಂ ಮದ್ಭಕ್ತಿ ಯೋಗೇನ ಮದ್ಭಕ್ತೋ ಲಭತೇಜಸ ಸ್ವರ್ಗಾಪವರ್ಗಂ ಮದ್ಧಾಮ ಕಥಂಚಿತ್ಯದಿ ವಾಂಛತಿ. ಮತ್ಕರ್ಮಭಿ ಯಾವುದನ್ನು ಯತ್ಕರ್ಮ ಭಾರಿ ಕರ್ಮಗಳನ್ನು ಮಾಡ್ತಾನೆ, ಅದರಿಂದ ಏನು ಸಿಗಬಹುದೋ, ತಪಸ ಭಾರಿ ದೊಡ್ಡ ತಪಸ್ ಮಾಡ್ತಾನೆ, ಅದರಿಂದ ಏನು ಸಿಗಬಹುದೋ, ಜ್ಞಾನ ವೈರಾಗ್ಯತಶ್ಚಯತ್ ಜ್ಞಾನ ಭಾರಿ ಜ್ಞಾನ, ಅದರಿಂದ ಏನು ಸಿಗಬಹುದೋ, ಭಾರಿ ವೈರಾಗ್ಯ ಅದರಿಂದ ಏನು ಸಿಗಬಹುದೋ, ಯೋಗೇನ ಎಷ್ಟು ದೊಡ್ಡ ಯೋಗ ಮಾಡ್ತಾನೆ ಅದರಿಂದ ಏನು ಸಿಗಬಹುದೋ, ದಾನಧರ್ಮೇಣ ದಾನಧರ್ಮ ಮಾಡ್ತಾನೆ ಅದರಿಂದ ಏನು ಸಿಗಬಹುದೋ, ಶ್ರೇಯೋಹಿರಿತರ ಇನ್ನೇನೇನು ಬೆಸ್ಟ್ ಇದೆ ಅದೆಲ್ಲ ಮಾಡಿದರೂ ಕೂಡ ಒಂದು ಮುಖ್ಯ, ಭಕ್ತಿ ಮುಖ್ಯ. ಅದಿಲ್ಲದೆ ಹೋಗಿಬಿಟ್ರೆ ಅವೆಲ್ಲದರ ವ್ಯಾಲ್ಯೂ ಕಡಿಮೆ ಆಗಬೇಕು. ಮೀಮಾಂಸಕರ ವಾದ ಅಷ್ಟೇ ಅಲ್ಲ, ಎಲ್ಲ ವಾದನೂ ಹೋಯ್ತಿದ್ರೊಳಗೆ. ಬರೀ ಕರ್ಮ ಹೇಳಿದರೆ ಮೀಮಾಂಸಕರದಾಗೋದು. ಎಲ್ಲದನ್ನು ತೆಗೆದುಹಾಕಿದ್ರೆ ಷಣ್ಮತಗಳು ಎಲ್ಲ ಮತಗಳು ಖಂಡನೆ ಆಯ್ತದ್ರ. ಸರ್ವಂ ಮದ್ಭಕ್ತಿ ಯೋಗೇನ ಮದ್ಭಕ್ತೋ ಲಭತೇಂಜಸ. ಮೊದಲೇದು ಕರ್ಮ ಬಂತು, ಉಳಿದೆಲ್ಲ ಬೇರೆ ಬೇರೆ ಹೇಳಿದ್ದಾರೆ. ಯಾವುದು ಕೂಡ ಭಕ್ತಿ ಇಲ್ಲದೆ ಹೋದರೆ ವ್ಯರ್ಥ. ಸರ್ವಂ ಮದ್ಭಕ್ತಿ ಯೋಗೇನ ಮದ್ಭಕ್ತೋ ಲಭತೇಂಜಸ. ಇದಿಷ್ಟು ಕೂಡ ಮದ್ಭಕ್ತಿ ಒಂದರಿಂದನೇ. ಮೂರು ಹೇಳಿದ್ರಲ್ಲ, ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ. ಕರ್ಮಯೋಗದ ಅದೆಷ್ಟು ಸೇರಿಕೊಳ್ತು, ಜ್ಞಾನವನ್ನು ಪ್ರತ್ಯೇಕ ಹೇಳಿದರು. ಆದರೆ ಭಕ್ತಿ ಮಾತ್ರ ಒಂದಿದ್ರೆ ಎಲ್ಲವೂ ಇನ್ಕ್ಲೂಡ್ ಆಗಿಬಿಡುತ್ತೆ. ಸ್ವರ್ಗಾಪವರ್ಗಂ ಮದ್ಧಾಮ ಕಥಂಚಿತ್ ಯದಿ ವಾಂಛತಿ. ಏನೇನು ಸಿಗಬಹುದು? ಸ್ವರ್ಗ, ಅಪವರ್ಗ, ನನ್ನ ಧಾಮ. ಸ್ವರ್ಗ ಅಂದರೆ ಸ್ವರ್ಗಕ್ಕೆ ಬೇಕಾ, ಅದು ಸರಿಯೇ. ಅಪವರ್ಗ ಮೋಕ್ಷ ಬೇಕು, ಅದು ಸರಿಯೇ. ಮದ್ಧಾಮ ಸಾಯುಜ್ಯ ಮುಕ್ತಿ ಬೇಕು, ಅದು ಸರಿಯೇ. ಭಕ್ತಿಗೆ ಏನು ಬೇಕಾದ್ರೂ ಸಿಗುತ್ತೆ. ಭಕ್ತಿ ಇಲ್ಲದೆ ಹೋದರೆ ಏನಿದ್ರೂ ಕೂಡ ಸಿಗೋದಿಲ್ಲ. ಕಥಂಚಿತ್ ಯದಿ ವಾಂಛತಿ. ಸ್ವರ್ಗಾಪವರ್ಗಂ ಮದ್ಧಾಮ ಕಥಂಚಿತ್ ಯದಿ ವಾಂಛತಿ. ಇಷ್ಟಪಟ್ಟರೆ ಇಷ್ಟಪಡದೋದ್ರು ನಾನು ಕೊಡ್ತೇನೆ, ಇಷ್ಟಪಟ್ಟಂತ ಸಿಗುತ್ತೆ ಅಂತ ಅರ್ಥ. ರಾಗಿಣೋಪಿತೆ ಭಕ್ತಿಯೋಗಿನೋ ಭಕ್ತಿಫಲತ್ವೇನ ಕಿಮಪಿ ನಾಪೇಕ್ಷಂತೆ. ರಾಗಿಣೋಪಿತೆ ಭಕ್ತಿಯೋಗಿನಃ ಭಕ್ತಿಫಲತ್ವೇನ ಕಿಮಪಿ ನಾಪೇಕ್ಷಂತೆ. ಅವರು ಗೃಹಸ್ಥರಾಗಿದ್ದರೂ ಕೂಡ ಭಕ್ತಿಯೋಗಿಗಳಾಗಿದ್ದವರು ಯಾವುದಕ್ಕೂ ಫಲ ಕೇಳೋ ಅಭ್ಯಾಸನೂ ಇರೋದಿಲ್ಲ. ಇದು ಭಕ್ತಿಯನ್ನು ಮುಖ್ಯ ಲಕ್ಷಣ ಅಂದ್ರೇನೋ, ಫಲ ಕೇಳದಿರುವಿಕೆ. ಇವತ್ತು ಭಾರಿ ಬೇಕಾದರೆ ಫಲ ಜಾಸ್ತಿ ಸಿಗುತ್ತೆ ಅಂತಾದರೆ ಹೋಯ್ತಾರೆ. ಫಲ ಕೇಳೋದನ್ನು ಬಿಟ್ಟಷ್ಟು ಕೂಡ ಅವ್ರ ಮೇಲೆ ಬರ್ತಾನೆ. ಫಲ ಯಾವಾಗಲೂ ಕೂಡ ಅದು ಹಿಂದಕ್ಕೆ ಎಳೀತಾ ಇರುತ್ತೆ. ನ ಕಿಂಚಿತ್ ಸಾಧವೋ ವೀರ ಭಕ್ತ ಏಕಾತ್ಯನೋ ಮಮ ವಾಂಛಂತಿ ಮಯಾ ದತ್ತಂ ಕೈವಲ್ಯಂ ಅಪುನರ್ಭವಂ. ಸಣ್ಣ ಪುಟ್ಟದನ್ನು ಬಿಡಬೇಕು ಅಲ್ಲ, ಭಾರಿ ದೊಡ್ಡದನ್ನು ಕೂಡ ಭಕ್ತಿಯೋಗಿಗಳು ಇಷ್ಟಪಡೋದಿಲ್ಲ. ಏನು ಕೊಟ್ಟರು ಇಷ್ಟಪಡೋದಿಲ್ಲ. ಅದಕ್ಕೆ ಭಕ್ತಿಯೋಗ ನಂಬರ್ 1 ರುಜುಗಳೇ. ಅವ್ರು ಕೇಳಿದ್ದೆ ಪ್ರವರ್ಧತಾಂ ಭಕ್ತಿ ರವರಂ ಕ್ಷಣೇ ಕ್ಷಣೆ ಅಂತೇಳಿ. ಸೊ ಕರೆಕ್ಟಾಗಿ ಮ್ಯಾಚ್ ಆಗೋದು ಅವರಿಗೆ. ನ ಕಿಂಚಿತ್ ಸಾಧವೋ ವೀರ ಭಕ್ತ, ಸಾಧುಗಳು ಏಕಾಂತ್ಯನೋ ಮಮ, ಸಜ್ಜನರು ವೀರರು ಎಲ್ಲ ಆಗಿಬಿಟ್ಟಿದ್ದಾರೆ. ವಾಂಛಂತ್ಯಪಿ ಮಯಾ ದತ್ತಂ ಕೈವಲ್ಯಂ. ಮೋಕ್ಷ ಕೊಡ್ತೀವಿ ಅಂದರೆ ಮೋಕ್ಷ ಕೊಡ್ತಾನೆ ತೊಗೋಬೇಕೆ ಹೊರತು ಅವರಿಗೆ ಇಲ್ಲೇ ಭಾರಿ ಎಂಜಾಯ್ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಮಠಕ್ಕೆ ಹೋಗಿರ್ತಾರೆ, ದರ್ಶನಕ್ಕೆ ಹೋಗಿರ್ತಾರೆ, ಊಟಕ್ಕೆ ಎಬ್ಬಿಸ್ಬಿಡ್ತಾರೆ. ಇವನು ಬೇರೆ ಕೆಲಸ ಇರುತ್ತೆ, ಊಟಕ್ಕೆ ಹೋಗೋರು ಬೇರೆ, ಅವ್ರು ಬೇರೆ ಕೆಲಸಕ್ಕೆ ಹೋಗಿರ್ತಾರೆ, ಬೇರೆ ಹೋಗಬೇಕಾಗಿದೆ. ಬಟ್ ನಿರ್ವಾಹ ಇಲ್ಲ. ತುಂಬ ಪ್ರಸಾದ ಅಂತ ಹೇಳಿದರೆ ಬಿಡ್ಲಕ್ಕೆ ಮನಸ್ಸು ಬರೋದಿಲ್ಲ. ಅಷ್ಟೇನಿಲ್ಲ ಅವನಿಗೆ, ಅದು ಬೇಕಿಲ್ಲ. ಏನೋ ಕೊಟ್ಟು ಹೋಗಬೇಕಾಗಿದೆ, ಕೊಟ್ಟು ಹೋಗ್ಬಿಡ್ತಾರೆ ಅಷ್ಟೇ ಹೊರತು ಪ್ರತಿಫಲದ ಬಗ್ಗೆ ಯೋಚನೆ ಮಾಡೋದಿಲ್ಲ. ಇದು ಮೋಕ್ಷದ ಆ ರೀತಿ ನೋಡ್ತಾ ಇರುತ್ತೆ, ಬೇರೆ ಯಾವುದೋ ಪದಾರ್ಥ ಅಲ್ಲ. ಮೋಕ್ಷ ಕೊಡ್ತೀವಿ ಅಂದರೂ ಕೂಡ ಇದೇನು ಅರ್ಜೆಂಟ್, ಕೊಡ್ತೀವಿ ಅಂದರೆ ನಿರ್ವಾಹ ಇಲ್ಲ ತಗೋತೀವಿ ಹೊರತು ಇಲ್ಲವರೆ ವಿ ಆರ್ ರೆಡಿ ಟು ವೇಟ್. ಯಾಕೆಂದರೆ ಭಕ್ತಿನೇ ಪ್ರಸಾದ. ಇವರೇ ಏಕಾಂತ ಭಕ್ತರು 100%. ಏಕಾಂತ ಭಕ್ತರಲ್ಲೂ ಮತ್ತೆ ತಾರತಮ್ಯ ಇದೆ. ಅಲ್ಲ, ಉಳಿದವರು ಏಕಾಂತ ಭಕ್ತರೇ. ಗರುಡಶೇಷ ಇವರು ಏಕಾಂತ ಭಕ್ತರೇ. ಆದರೆ ಪರಮ ಏಕಾಂತ ಭಕ್ತರು ಅಂದರೆ ಇವರ ಲೆವೆಲ್ ಯಾರು ಬರೋದೆ. ಒಂದೊಂದು ಸ್ಟೇಜಲ್ಲಿ ಏನು ಮಾಡ್ತಾರೆ ಅವರು, ಏನೋ ಒಂದು ಕೇಳಿಬಿಡ್ತಾರೆ. ಇವರು ಯಾವ ಕಾಲಕ್ಕೂ ಎಂಥ ಪ್ರಸಂಗ ಬಂದರೂ ಕೇಳೋದಿಲ್ಲ. ನೈರಪೇಕ್ಷಂ ಪರಂ ಪ್ರಾಹು ನೈಶ್ರೇಯಸಮಕಲ್ಮಷಂ
ಒಟ್ಟಿನ ಮೇಲೆ ನೈರಪೇಕ್ಷೆ ಇರಬೇಕು. ಅಪೇಕ್ಷೆ ಬಿಡೋದು ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಬರ್ತಾ ಬರ್ತಾ ವಾಂಟಿಂಗ್ ಜಾಸ್ತಿ ಆಗ್ಲಿಕ್ಕೆ ಆಗಬಾರ್ದು. ಮಿನಿಮೈಸ್ ಮಾಡಿ ಕೊನೆಗೆ ಇಲ್ಲ ಅಂತ ಹಚ್ಕೊಂಡ್ಬಿಡ್ಬೇಕು. ನೈರಪೇಕ್ಷಂ ಪರಂ ಪ್ರಾಹು ನಿಶ್ರೇಯಸ ಮಕಲ್ಮಷಂ. ಇದು ಮೋಕ್ಷಕ್ಕೆ ಸಾಧನ. ಯಾವ ದೋಷನೂ ಕೂಡ ಅಪೇಕ್ಷೆ ಪಡೆದೇ ಇದ್ದವನಿಗೆ ಯಾವುದು ಅಫೆಕ್ಟೇ ಆಗೋದಿಲ್ಲ. ಬೇಕೇ ಇಲ್ಲ ಯಾಕೆ ವರಿ ಮಾಡ್ತಾನೆ ಅವನು. ತಸ್ಮಾನ್ ನಿರಾಶಿಷೋ ಭಕ್ತಿ ನಿರಪೇಕ್ಷಸ್ಯ ಮೇ ಭವೆ. ಆದ್ದರಿಂದ ನಿರಾಶಿಷ ಭಕ್ತಿ ಬರೋದು ಯಾವಾಗ ಅಂತ ಕೇಳಿದ್ರೆ ಅಪೇಕ್ಷೆ ಬಿಡ್ತಾ ಹೋದಾಗ ಸರಿ ಹೋಗ್ಬಿಡೋದು. ಯಾಕಂದರೆ ಅಪೇಕ್ಷೆ ಎಲ್ಲ ಕೆಲಸನೂ ಮಾಡೋದಿಲ್ಲ, ಉಪಯೋಗ ಇಲ್ಲ. ಅದ್ರ ಬದಲು ಅಪೇಕ್ಷೆ ಇಟ್ಟು ಮಾಡ್ಬಾಯ ಸಾಕೋದು. ನಮ್ಮಲ್ಲಿ ಪದ್ಧತಿ ಪ್ರಾಮಾಣಿಕ ಮೋಸ್ಟ್ ಇನ್ಎಫಿಷಿಯೆಂಟ್ ಅವರು. ಆದರೆ ಭ್ರಷ್ಟಾಚಾರಿ ಭಯಂಕರ ಎಫಿಷಿಯೆಂಟ್. ಏನು ಮಾಡ್ತಾರೆ, ಇವನೇ ವಾಸಿ ಕೆಲಸ ಮಾಡ್ತಾನೋ, ಅವ್ನು ಕೆಲಸನೇ ಮಾಡೋದು. ಏನು ಪ್ರಾಮಾಣಿಕತೆ ಅವ್ನು ಏನು ಮಾಡಬೇಕು ಅಂತ ಹೇಳ್ತಾರೆ. ಪ್ರಾಮಾಣಿಕತೆ ಬೆಲೆ ಬರೋದು ಯಾವಾಗ ಅದು ಎಫಿಷಿಯನ್ಸಿ ಇದ್ರೆ. ಎಫಿಷಿಯನ್ಸಿ ಇಲ್ಲದೆ ಹೋದ ಪ್ರಾಮಾಣಿಕತೆಗೆ ಬೆಲೆ ಇಲ್ಲ. ಹಾಂ 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 ಏನು ಕೇಳೋದು ನಮ್ಮ ಕೈಲಾದ ನಾವು ಮಾಡಬೇಕು ಹೊರತು ಕೇಳಬಾರ್ದು. ಕೇಳಿದ್ರೆ ಏನಾಗುತ್ತೆ, ದೇವ್ರನ್ನ ನಾವೇ ಕೊಡ್ತೀವಿ ಅಂತ ತಿಳ್ಕೊಂಡ್ಬಿಡ್ತೀವಿ. ಆಮೇಲೆ ದೇವ್ರು ನೋಡ್ಕೋತಾರೆ. ಅದು ಯೋಚನೆ ಅದು ತಪ್ಪೆ. ಅದನ್ನು ದಾಟ್ತಾನೆ. ಎಷ್ಟೋ ಜನ ಕೇಳೋದು ನಮ್ಮ ಪರವಾಗಿ ಏನಾದ್ರು ಮಾಡಿ ಅಂದರೆ ತುಂಬ ಜ್ಞಾನಿಗಳು ಮಾಡೋದಿಲ್ಲ. ಅವರು ದೇವ್ರು ಮಾಡ್ತಾರೆ, ನಾವೇನು ಮಾಡೋದು ನಿಮ್ಮ ಬಗ್ಗೆ ಅಂತ ಕೇಳ್ತಾರೆ. ಆ ಥರ ವ್ಯವಸ್ಥೆ ಇದೆ. ಅರ್ಥ ಆಯ್ತಾ? ಬಸ್ ಹತ್ತಿದ ಮೇಲೆ ನಾವ್ಯಾರು ಕುಡಿಸ್ಬೇಕಾಗಿಲ್ಲ. ಕರೆದು ಕಂಡಕ್ಟರ್ ನೋಡೋದಕ್ಕೆ ಕೆಲಸ ಮಾಡ್ತಾರೋ ನಾವು ಕುಡಿಸ್ಬೇಕಾಗಿಲ್ಲ. ಯಾರೋ ಒಬ್ಬ ಬದುಕು ಬಂದು ಬಿದ್ದರು ಅವಾಗ ಹೆಲ್ಪ್ ಮಾಡ್ಬೋದು ಅಷ್ಟೇ ಹೊರತು ಏನೂ ಮಾಡಬಾರ್ದು ಅಂತಲ್ಲ. ಬಟ್ ಆ ವ್ಯವಸ್ಥೆ ನಮಗೆ ಸೇರಿದ್ದಲ್ಲ. ಗೊತ್ತಾಯ್ತಾ? ಅಂದರೆ ಇದು ಇನ್ನೂ ನಂಬರ್ ಜಾಸ್ತಿ ಆದಾಗಿದೆ. ಒಂದು ಸ್ಟೇಜಲ್ಲೇ ಕಡೆ ಇರಬೇಕಾಗತ್ತೆ. ಅದನ್ನು ಮೀರಿಬಿಡ್ತಾರೆ. ಅದಕ್ಕೆಂದರೆ ದೇವರ ಅಷ್ಟು ನಂಬಿಕೆ ಇದೆ ಅವರಿಗೆ. ಮತ್ತು ಸ್ವಾರ್ಥದಿಂದ ಬಿಟ್ಟರೆ ತಪ್ಪದು. ಸ್ವಾರ್ಥ ಇಲ್ಲ ಅವರಿಗೆ. ಬಟ್ ದೇವ್ರು ನೋಡ್ತಾರೆ, ನಾವೇ ತಲೆ ಕಡಿಸ್ಕೋಬೇಕು. ಅದಕ್ಕೆ ಈ ಪದ್ಯ ಬರುತ್ತದು. ಹಿರಣ್ಯಾಕ್ಷ ನಾವಡಿ ಭಾರಿ ಜಾಸ್ತಿ ಆದಾಗ ಇಂದ್ರಾದಿ ದೇವತೆಗಳಲ್ಲಿ ಹೋಗಿ ಬ್ರಹ್ಮದೇವ್ರನ್ನ ಕೇಳ್ತಾರೆ. ಅವ್ರ ಕಥೆಯಲ್ಲಿ ಹೇಳಿಬಿಟ್ಟು ಅದು ಯೋಚನೆ ತಾನು ನೋಡ್ಕೊತಾರೆ, ನೀವ್ಯಾಕೆ ತಲೆ ಕೆಡಿಸ್ಕೊತೀರಿ ಹೋಗಿ ಅಂತೇಳಿ. ಅಲ್ಲಿರೋದು ಯಾರು ಎಲ್ಲಿ ಮಾಡ್ಬೇಕಾದ್ರೆ ದೇವ್ರಿಗೆ ಗೊತ್ತಿದೆ ಅಲ್ಲ, ಅವ್ರು ನೋಡ್ಕೊತಾರೆ. ನೀವ್ಯಾಕೆ ಯೋಚನೆ ಮಾಡ್ತೀರಿ, ಎಲ್ಲ ಕಳ್ತಾರ ಆಯ್ತು ನಾವು ತಲೆ ಕೆಡಿಸ್ಕೋಗೋದಿಲ್ಲ, ಪೊಲೀಸರಿದ್ದಾರೆ ಅಂತ ಹೇಳ್ತೀವಿ. ನಾವು ಹಿಡಿಲಕ್ಕೆ ಹೋಗೋದಿಲ್ಲ ಕಳ್ಳನ. ಹೋದ್ರೆ ಕಳ್ಳರು ಕೇಳ್ತಾರೆ, ನಿಮ್ಮ ಕೆಲಸ ಅಲ್ಲ ಹೋಗ್ರಿ ಅಂತಾರೆ. ಅವ್ನು ಮಾಡಿರೋದೇ ಮಾಡಬಾರ್ದು ಕೆಲಸ. ಆದ್ರೆ ನಮಗೆ ಹೇಳ್ತಾರೆ, ನಿಮ್ಮ ಕೆಲಸ ಅಲ್ಲ ಹೋಗ್ರಿ ಆ ಕಡೆಗೆ, ನಮ್ಗೆ ಏನು ಸಂಬಂಧ ಇಲ್ಲ ಹೋಗ್ರಿ ಅಂತ. ಅದನ್ನೆಲ್ಲ ಅರ್ಥ ಅದಕ್ಕೆ ಸ್ವಧರ್ಮ ಅಂತ ಕರೆಯೋದು. ಯಾವುದೋ ನಮಗೆ ಸಂಬಂಧಪಟ್ಟಿಲ್ಲ ಅದೇನಲ್ಲ, ಅದು ನೋಡ್ಕೊಳ್ಳೋ ವ್ಯವಸ್ಥೆ ಇದೆ. ಯಾರು ಇರ್ಪ ಅವರೆಲ್ಲ ನೋಡ್ಕೋತಾರೆ. ಎಲ್ಲರೂ ಬಂದರೂ ಇಲ್ಲ ಅವೆಲ್ಲ ನೋಡೋ ಕೆಲಸ ಇಲ್ಲ. ನಮ್ಮ ಸ್ಟೂಡೆಂಟ್ಸ್ ನಮ್ಮ ಕ್ಲಾಸ್ ಕೊಟ್ಟಾಗ ಮುಗೀತು ಅಷ್ಟೇ. ಬೇರೆ ಕಡೆ ನೋಡೋ ಪ್ರಿನ್ಸಿಪಾಲ್ ಇರ್ತಾರೆ, ಅವ್ರು ತೆಕ್ಕೊಂಡ್ರೆ ಮತ್ತೊಬ್ಬರು ವ್ಯವಸ್ಥೆ ಇರ್ತದೆ. ನೈರಪೇಕ್ಷು ಯಾವ ಕೆಲಸ ಮಾಡೋರಿಗೂ ಕೂಡ ಪರೀಕ್ಷೆಯಲ್ಲಿ ಬರೆಯೋರಿಗೂ ಕೂಡ ಪಕ್ಕದಲ್ಲಿ ಕಾಪಿ ಹೊಡೆಯೋರಿದ್ರೆ ಹೇಳ್ರಿ ಅಂತ ಹೇಳೋದಿಲ್ಲ, ಅದನ್ನು ವಾಚ್ ಮಾಡಿ ಅಂತ ಹೇಳೋದಿಲ್ಲ. ಯಾಕೆ? ಅವನಿಗೆ ನೀವು ಬರೀಲಿಕ್ಕೆ ಬಂದಿರೋ ಅವ್ರು ಹೇಳಿದ್ರೆ ಮಾಡೋದಿಲ್ಲ ಅಂತ ಹೇಳಬೇಕು. ಅವ್ರು ಹೇಳಿದರೆ ಇಲ್ಲ ನಾನು ಬರೀಲಿಕ್ಕೆ ಬಂದಿದ್ದೆ, ಅವೆಲ್ಲ ನನ್ನ ಕೆಲಸ ಅಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳೋದೇ ಇಲ್ಲ, ಅದು ಮಾಡಬೇಕಾಗಿಲ್ಲ. ನೈರಪೇಕ್ಷಂ ಪರಂ ಪ್ರಾಹು ನಿಶ್ರೇಯಸಮಕಲ್ಮಷಂ ತಸ್ಮಾನ್ ನಿರಾಶಿಷೋ ಭಕ್ತಿ ನಿರಪೇಕ್ಷಸ್ಯ ಮೇ ಭವೆ. ನಿರಾಶಿಷ ಅಂದರೂ ನಿರಪೇಕ್ಷ ಅಂತ ಕರೆದು ನೋಡೋದು ರಿಪಿಟೇಷನ್ ಕಾಣುತ್ತೆ. ಅಪೇಕ್ಷೆ ಇಲ್ಲ, ಆಸೆ ಇಲ್ಲ ಅಂತ ಹೇಳಿ ಎರಡೂ ಒಂದೇ. ಹಾಗಲ್ಲ, ಒಳಗೂ ಇರಬಾರ್ದು, ಹೊರಗೂ ಕೇಳಬಾರ್ದು. ಎರಡು ಭಾಗ ಇದೆ. ಕೆಲವು ಆಸೆ ಇರುತ್ತೆ, ಕೇಳೋದಿಲ್ಲ. ಯಾಕೆಂದರೆ ಎಲ್ಲರೂ ಚೀಪ್ ಆಗಬಾರ್ದು ಅಂತೇಳಿ ಕೇಳೋದಿಲ್ಲ, ಅದನ್ನೂ ಮಾಡಬಾರ್ದು. ಇನ್ನು ಕೆಲವರು ಒಳಗೇ ಇಲ್ಲ, ಅವರಿಗೆ ಹೊರಗೂ ಇಲ್ಲ. ಒಳಗಿಲ್ಲ, ಹೊರಗೂ ಬೇಕಿಲ್ಲ, ಅಷ್ಟು ಮಟ್ಟಿಗೆ ನಿರ್ಲಿಪ್ತರಾಗಿರ್ತಾರೆ. ಅದು ಇವೆರಡೂ ಕೂಡ ತಿಳ್ಕೊಂಡ್ಬಿಟ್ರೆ ನೋಡೋದಕ್ಕೆ ಪುನರಾವರ್ತನೆ ಅಲ್ಲ. ಒಳಗಿನಿಂದ ಅಪೇಕ್ಷೆ ಒಂದು, ಬಾಯಿ ಬಿಟ್ಟು ಕೇಳೋದೊಂದು, ಎರಡನ್ನೂ ಮಾಡಿಕೊಡೋದು. ಹೌದು 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 ಇನ್ನೊಬ್ಬರು ಕೇಳಿದಾಗ ಏನಾಗುತ್ತೆ, ಕೇಳೋದು ನೀನು ಬಾಳೆ ಅಥವಾ ಒಳಗಿಂದನೇ ಬರ್ತಾ ಇಲ್ಲ, ಅವರಿಗೆ ಬೇಕು ಅನ್ನಿಸ್ತಾನೇ ಇಲ್ಲ. ಮಯ್ಯೇಕಾಂತ ಭಕ್ತಾನಾಂ ನಮಯ್ಯೇಕಾಂತ ಭಕ್ತಾನಾಂ ಗುಣದೋಷೋದ್ಭವ ಗುಣಾ ಸಾಧೂನಾಂ ಸಮಚಿತ್ತಾನಾಂ ಬುದ್ಧೇಃ ಪರಮುಪೇಯುಷಾಂ. ಇದಿಷ್ಟು ವಾಫಲೇಶ್ವ ಕಥಾಚನಕ್ಕೆ ಎಕ್ಸ್ಪ್ಲನೇಷನ್ ಇವಿಷ್ಟು ಕೂಡ ಅಲ್ಲಿ ಅಷ್ಟೇ ಹೇಳಿರೋದು. ಇಲ್ಲಿ ವಿಸ್ತಾರವಾಗಿ ಅದು ಏನೇನು ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಅಪೇಕ್ಷೆ ಬಿಟ್ಟಷ್ಟು ಕೂಡ ಫಲ ಜಾಸ್ತಿ ಸಿಗುತ್ತೆ, ಅಪೇಕ್ಷೆ ಪಟ್ಟಷ್ಟು ಫಲ ಸಿಗೋದಿಲ್ಲ. ಇವತ್ತು ಮನೆಗೆ ಕರೆದಿರ್ತಾರೆ, ಅವ್ನು ಬೇಡ ಅಂದರೆ ಸೈಡಿಂದ ಹಾಕ್ತಾರೆ. ಇನ್ನೊಬ್ರು ಬಂದರೆ ಹಾಕೋದೇ ಇಲ್ಲ, ಫಸ್ಟ್ ಹಾಕಿ ಇಷ್ಟಿಷ್ಟೇ ಹಾಕ್ತಾರೆ. ಅದಕ್ಕೆ ಅವನು ಬೇಕು ಅಂತ ಕೇಳಿದ್ರೆ ಹಾಕ್ತಾ ಇಲ್ಲ, ಇವನು ಬೇಡ ಅಂತ ಹೇಳಿದ್ರೆ ಸೈಡಿಂದ ಹಾಕೋದು, ಇದರಿಂದ ಮಾಡೋದು. ಇನ್ನೊಬ್ಬರು ನಾನು ಹಾಕಿಲ್ಲ ನಾನು ಹಾಕ್ತೀನಿ ಅಂತ ಅವನು ಬರೋದು, ಇವೆಲ್ಲ ಮಾಡ್ತಾರೆ. ಅದೇ ಅಪೇಕ್ಷೆ ಬಿಟ್ಟರೆ ನಮ್ಮಲ್ಲೇ ಗೊತ್ತಾಗುತ್ತೆ. ಅದು ಕೇಳಿದ ಹೋದ್ರೆ ಸಿಗುತ್ತೆ ಮತ್ತು ಅದೇ ಗುರುತು. ಅದು ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ನೆರಳಿದೆ, ನಾವು ಮುಂದೆ ಬೆಳಕಿನ ಕಡೆ ಹೋಗ್ತಾ ನಾಳೆ ಹಿಂದೆ ಬರ್ತಾನೆ ಇರುತ್ತೆ. ಅದ್ರ ಕಡೆ ಹೋದ್ರೆ ಹೋಗಿ ಸಿಕ್ಕಿದ್ರೆ ಹೋಗ್ತಾನೆ ಇರುತ್ತೆ. ಗೊತ್ತಾಯ್ತಾ? ಯಾವುದು ಇಷ್ಟಪಡ್ತಾರೋ ಅದು ಮಿಸ್ ಆಗುತ್ತೆ.
ಯಾವ್ದು ಬೇಡ ಅಂತಲೇ ಹಿಂದೆ ಬರೋದು. ಇದು ಸಹಜವಾದ ಸ್ವಭಾವ. ಸಾಧೂನಾಂ ಸಮಚಿತ್ತಾನಾಂ ಬುದ್ಧೇ ಪರಮುಪೇಯುಷಾಂ. ನಮ್ಮಲ್ಲಿ ಒಳ್ಳೆ ಭಕ್ತರಿಗೆ ಗುಣದೋಷ ಯೋಚನೆ ಲೆಕ್ಕ ಅಬೌವ್ ದಟ್ ಗೊತ್ತಾಯ್ತಾ. ಯದಿ ದದ್ಯಾತ್ ಭಕ್ತಿಯೋಗ ಫಲಂ ಮೋಕ್ಷಮಪಿ ಈಶ್ವರ ಭಕ್ತಿಯೋಗ ಫಲತ್ವೇನ ನಾ ತದ್ಗೃಹ್ಣೀಯುರೇವತೆ. ಪರಮಾತ್ಮ ಮೋಕ್ಷ ಕೊಡಲಿಕ್ಕೆ ಅಂತ ಬಂದು ನಿಂತ್ಕೊಂಡ್ರೂ ಕೂಡ ಏನು ಮಾಡ್ತಾರೆ ಅವರು, ಅದು ಅವರಿಗೆ ಒಳಗಿನಿಂದನೇ ಇಷ್ಟ, ಅಷ್ಟರ ಮಟ್ಟಿಗೆ ಮೆಚೂರ್ ಆಗಿದ್ದಾರೆ. ಅದು ಕೇಳಲಿಲ್ಲ ಸದ್ಯ ದೇವರು ಕೊಟ್ಟ ಅದನ್ನು ಅಂದ್ಕೊಳ್ಳೋದಿಲ್ಲ ಅವರು. ಅದು ಬಂಧನ ಅಂತ ತಿಳ್ಕೊಷ್ಟರ ಮಟ್ಟಿಗೆ ಇದು ನಮಗೆ ಡಿಸ್ಟರ್ಬ್ ಆಗಬಾರ್ದು ಒಟ್ಟಿನ ಮೇಲೆ. ಕಾಮಿನೋಪಿ ಸ್ವಯಂ ಕಾಮ ಭುಂಜತೆ ನಾ ಫಲಾತ್ಮ. ಎಷ್ಟೋ ಸತಿ ಕೆಲವರು ಇರ್ತಾರೆ, ಊಟ ಕೂತಿರ್ತಾರೆ, ಹಾಕಿದ್ದೆಲ್ಲ ತಿಂತಾ ಇರ್ತಾರೆ. ಗೊತ್ತಾಯ್ತಾ, ಏನು ಹಾಕ್ಸೋಳಿಲ್ಲ ಅಂತ, ಅದು ಕೇಳಿದವ್ರು ಏನು ಹಾಕ್ಸೋಳಿಲ್ಲ ಅಂದರೆ ಕೇಳಿ ಯಾವುದೂ ಹಾಕ್ಸೋಳಿಲ್ಲ ಅಂತ, ಅದು ಬೇಕು ಅಂತಲೂ ಇಲ್ಲ, ಹಾಕಿದ್ರೆ ತಿಂತಾರೆ ಅಷ್ಟೇ, ಆ ಬಗ್ಗೆ ಆಸಕ್ತಿ ಇಲ್ಲ. ಏನೂ ಹಾಕಲಿಲ್ಲ, ಅದು ಯೋಚನೆ ಇಲ್ಲ. ಇದನ್ನು ತಿಳ್ಕೊಂಡಾಗ ಎಲ್ಲರಿಗೆ ಹೆಚ್ಚಿನವನು ಅವನು ಒಳ್ಳೆ ಕ್ರೆಡಿಟು, ಏನೂ ತಿಂದಿಲ್ಲ ಅಂತ ಹೇಳ್ಬಿಟ್ಟು ಇಷ್ಟಿದ್ದವ್ರು ಬಯಸ್ಕೊತಿರ್ತಾರೆ. ಕೇಳಿ ಹಾಕ್ಸೋಡ ಚೆಲ್ಲಿ ಹೋಗ್ಬಿಟ್ಟು ಅದು ಬೇರೆ ಆಸೆ ಬಟ್ಟು ಹಾಕ್ಸೋತಾರೆ, ಬಿಟ್ಟು ಹೋಗ್ಬಿಡ್ತಾರೆ, ಭಾರಿ ಬಯಸ್ಕೊತಾರೆ. ಆ ದೃಷ್ಟಿಯಲ್ಲಿ ಫಲಾಪೇಕ್ಷೆ ನಮಗೆ ಎದುರುಗಡೆನೇ ಅಸಹ್ಯ ಅಂತ ಕಾಣಿಸುತ್ತೆ, ಸಾಮಾನ್ಯವಾಗಿ ಅಸಹ್ಯ ಆಗೋದು. ಇನ್ನು ದೇವರ ಲೆವೆಲಲ್ಲಿ ಯೋಚನೆ ಮಾಡಿಬಿಟ್ರೆ ಭಾರಿ ಅಸಹ್ಯ ಆಗೋದ್ರಿಂದ ಎಂದೂ ಅದನ್ನು ಮಾಡ್ಲಿಕ್ಕೆ ಹೋಗಬಾರ್ದು. ಅಲ್ಲ, ಹಾಕಿದ್ರೆ ಅಷ್ಟೇ, ಮತ್ತೆ ಹಾಕಿದ್ರು ಅವರಾಗ ಹಾಕಕ್ಕೆ ಏನು ಹಾಕಿದ್ರೆ ತಿಂದ ಅಷ್ಟೇ, ಕೇಳೋದಿಲ್ಲ ಅವನು. ಹಾಕಿದ್ರೆ ಹಾಕ್ತಾನೆ, ಹಾಕಲಿಲ್ಲ ಅದು ಯೋಚನೆ ಇಲ್ಲ, ಹಾಕಿದ್ರೂ ಯೋಚನೆ ಇಲ್ಲ, ಇಷ್ಟೇ ಒಂದು ಆ ಕಡೆ ಗಮನ ಇಲ್ಲ, ಎಷ್ಟು ಸಿಕ್ಕರೆ ಅಷ್ಟೇ. ಅದಕ್ಕೆ ಟಿ ವಿ ನೋಡ್ಕೊಂಡ್ರೆ ತಿನ್ನಬೇಡ್ರಿ, ಹುಚ್ಚಾಬಡಿ ತಿಂದು ಬಿಡ್ತೀರಿ ಅಂತ ಹೇಳ್ತಾರೆ. ಯಾಕೆ ಅವ್ನು ಗೊತ್ತು ಕೂಡ ಆಗೋದಿಲ್ಲ. ಮಕ್ಕಳಿಗೂ ತಿನ್ನಿಸ್ಬೇಡಿ, ತಿನ್ನಿಸಿದ್ರೆ ಏನಾಗುತ್ತೆ ಅವ್ರಿಗೂ ಕೂಡ ಗೊತ್ತಾಗೋದಿಲ್ಲ. ಎರಡು, ಆ ಊಟದ ಒಂದು ಟೇಸ್ಟ್ ಗೊತ್ತಾಗಲ್ಲ ಫಸ್ಟ್ ಆಫ್ ಆಲ್. ಆ ಕಡೆ ನೋಡ್ತಿರ್ತಾರಲ್ಲ, ಆಗ್ತಿರ್ ಗಮನ ಇಲ್ಲದೆ ಹೋದ ಕಾಲಕ್ಕೆ ಅದು ರೀಚ್ ಆಗೋದಿಲ್ಲ. ಆ ಕಡೆ ಗಮನ ಇದ್ದರೆ ಮಾತ್ರ ರೀಚ್ ಆಗೋದು. ನಾವು ಕೊಡೋದೆಲ್ಲ ಏನು ಪ್ರಾಣಾಹುತಿಗಳಿದ್ದ ಹಾಗೆ, ಅವ್ರಿಗೆ ಕೊಟ್ಟು ಮನಸ್ಸಿಟ್ಟು ಕೊಟ್ಟರೆ ಅವ್ರು ಸ್ವೀಕಾರ ಮಾಡ್ತಾರೆ, ಎಲ್ಲೋ ನೋಡ್ತಾ ಕೊಟ್ಟರೆ ಸ್ವೀಕಾರ ಮಾಡೋದಿಲ್ಲ. ಆದ್ದರಿಂದ ತಗೋಬೇಕು. ನಮಯ್ಯೇಕಾಂತ ಭಕ್ತಾನಾಂ ಗುಣದೋಷ ಉದ್ಭವ ಗುಣಾ ಸಾಧೂನಾಂ ಸಮಚಿತ್ತಾನಾಂ ಬುದ್ಧೇ ಪರಮುಪೇಯುಷಾಂ. ಬುದ್ಧೇ ಪರ ಅಂದರೆ ಯಾರು? ಇವೆಲ್ಲ ಭಗವದ್ಗೀತೆ ಹಾಗೆ ಲಿಂಕ್ ಆಗುತ್ತೆ. ಯೋ ಬುದ್ಧೇ ಪರತಸ್ತು ಸಹ. ಮೂರನೇ ಅಧ್ಯಾಯದ ಕೊನೆಗೆ ಬರೋದು ಬುದ್ಧಿಯ ಮೇಲೆ ಪರಮಾತ್ಮ ಅಂತ. ಆ ಕಡೆ ಗಮನ ಇದ್ದವನಿಗೆ ಯಾವುದು ಗಮನ ಬರೋದಿಲ್ಲ. ಯದಿ ದದ್ಯಾತ್ ಭಕ್ತಿಯೋಗ ಫಲಂ ಮೋಕ್ಷಮಪಿ ಈಶ್ವರ ಭಕ್ತಿಯೋಗ ಫಲತ್ವೇನ ತತದ್ಗೃಹ್ಣೀಯುರೇವತೆ ಕಾಮಿನೋಪಿ ಸ್ವಯಂ ಕಾಮಾನ್ ಪುಂಜತೆ ನ ಫಲಾತ್ಮನ ತಸ್ಮಾತ್ ವಿರಾಗ ಅಪಿ ಅಭ್ಯಧಿಕಾ ದೇವ ಏವಹಿ ತಾದೃಶ ಇತಿ. ಆದ್ದರಿಂದ ದೇವತೆಗಳು ಈ ಹಂತ ದಾಟಿರೋದ್ರಿಂದ ಮನುಷ್ಯರು ಎಂಥ ದೊಡ್ಡ ಮನುಷ್ಯರಿಗಿಂತ ಅವ್ರ ಮೇಲಿರ್ತಾರೆ ಯಾವಾಗ. ಈ ಪ್ಲೇನ್ ಎಷ್ಟೇ ಕೆಳಗೆ ಹೋದ್ರೂ ಕೂಡ ಇದ್ರ ಮೇಲೆ ಇರಲೇಬೇಕು. ಆಕಾಶದಲ್ಲಿ ಕೆಳಗತ್ತು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸರ್ತಿ ಲ್ಯಾಂಡ್ ಮೇಲೆ ಹಾರಿತು ಅಂತ ಕೇಳಿದ ಮೇಲೆ ಅದು ಮೇಲೇನೆ ಹೊರತು ಮತ್ತೆ ಕೆಳಗೆ ನೋಡಾಗಿಲ್ಲ, ಮೇಲೆ ನೋಡ್ತಿರ್ಬೇಕು. ಏವಮೇತಾನ್ ಮಯಾದಿಷ್ಟಾನ್. ಇಷ್ಟು ಕೂಡ ಫಲಾಪೇಕ್ಷೆ ವಿಷಯ ಸಂಬಂಧಪಟ್ಟಂಥ ವಿಚಾರಗಳು ಇವತ್ತು ಬಂದಿರೋದು ಪೂರ್ತಿ ಅದೇನೆ. ಅಲ್ಲಿ ಒಂದು ಮಾತಲ್ಲಿ ಹೇಳಿದ್ದಾರೆ, ಮಾಫಲೇಶು ಕದಾಶನ. ಅದಿಷ್ಟರ ಸಾರಾಂಶವನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಏವಮೇತನ್ಮಯಾದಿಷ್ಟಾನ್ ಅನುತಿಷ್ಠಂತಿ ಮೇ ಮೇ ಪಥಃ ಕ್ಷೇಮಂ ವಿಂದಂತಿ ಮಸ್ಥಾನಂ ಯದ್ಬ್ರಹ್ಮ ಪರಮಂ ವಿದುಹು. ಇಷ್ಟೊತ್ತು ಹೇಳಿದ್ದೇನಿದೆಯಲ್ಲ, ಈ ರೀತಿ ಯಾರು ನಡ್ಕೊಳ್ತಾರೋ ಅವರು ಬೇಡದ ಬಡಿ ಬಂದೇ ಬರ್ತಾರೆ ಅಂಥೇಳಿ. ಉತ್ತಮೋ ಭಕ್ತಿಯೋಗಸ್ತು ಜ್ಞಾನಯೋಗಸ್ತು. ನಿಮ್ಗೆ ಗೊತ್ತಿರಬೇಕು, ಲೋಕದಲ್ಲೂ ಕೂಡ ಯಾವುದೋ ದೊಡ್ಡ ದೊಡ್ಡ ಪೋಸ್ಟ್ ಕ್ರಿಯೇಟ್ ಆಗುತ್ತೆ, ಅದಕ್ಕೆ ಅಪ್ಲಿಕೇಶನ್ ಕರೆಯೋದಿಲ್ಲ ಅವರು. ಯಾರು ಒಳ್ಳೆ ಅವ್ರನ್ನ ಮಾತ್ರ ಸೆಲೆಕ್ಟ್ ಮಾಡಿ ಹಾಕ್ತಾರೆ. ಅವ್ನು ಬೇಡ ಅಂತ ಎಲ್ಲೋ ಕೂತಿರ್ತಾನೆ, ನೀವೇ ಬರೋಬ್ಬರಿ ಕರ್ಕೊಂಡ್ಬರ್ತಾನೆ. ಏನು ಕೇಳಿ ಜಾಸ್ತಿ ಕೊಡ್ತೀವಿ ಬನ್ನಿ ಅಂತ ಕರೀತಾರೆ. ಅವನು ಬೇಡ ಅಂತ ಹೇಳ್ತಾನೆ ಇರ್ತಾನೆ, ಇವ್ರು ಕರ್ಕೊಂಬಂದು ಕೊಡಿಸ್ತಾರೆ. ಇನ್ನೊಬ್ರು ಅಪ್ಲಿಕೇಟ್ 1000 ಜನ ಇರ್ತಾರೆ, ಅದೆಲ್ಲ ರಿಜೆಕ್ಟ್ ಮಾಡಿ ಹಾಕ್ಬಿಡ್ತಾರೆ. ಲೋಕದಲ್ಲೂ ಪದ್ಧತಿ ಎಫಿಷಿಯನ್ಸಿ ಇದ್ದಾಗ ಹುಡ್ಕೊಂಡು ಬರೋದು ನಾವು ಕಂಡಿದ್ದೇವೆ. ಅದನ್ನು ದೇವರಲ್ಲಿ ಇನ್ನೂ ಪೂರ್ಣವಾಗಿ ಕಾಣುತ್ತೇವೆ. ಉತ್ತಮೋ ಭಕ್ತಿಯೋಗಸ್ತು ಜ್ಞಾನಯೋಗಸ್ತು ಮಧ್ಯಮಃ ಅಧಮಃ ಕರ್ಮಯೋಗಶ್ಚ ಬ್ರಹ್ಮೈಕೋ ಮುಖ್ಯ ಭಕ್ತಿವಾ. ಈ ಹೇಳಿಲ್ಲ, ರುಜುಗಳು ಬ್ರಹ್ಮವಾಯುಗಳು. ನಮ್ಗೆ ಉಳಿದವರೆಲ್ಲ ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ, ತಮ್ಮದೆಲ್ಲ ಇದು ಬಿಡ್ತಾರೆ. ಉತ್ತಮೋ ಭಕ್ತಿಯೋಗಸ್ತು ಜ್ಞಾನಯೋಗಸ್ತು ಮಧ್ಯಮ. ಭಕ್ತಿಯೋಗ ನಂಬರ್ 1, ಜ್ಞಾನಯೋಗ ನಂಬರ್ 2, ಈ ಕರ್ಮಯೋಗ ನಂಬರ್ 3. ಜ್ಞಾನಮಭ್ಯಧಿಕಂ ತೇಷಾಂ ನಿಯತಂ ಭಕ್ತಿಯೋಗಿನ. ಆದರೆ ಭಕ್ತಿಯೋಗಿಗೆ ಯಾಕೆ ಶ್ರೇಷ್ಠ ಅಂದರೆ ಅವನಿಗೆ ಜ್ಞಾನನೂ ಜಾಸ್ತಿ ಇದೆ, ಕರ್ಮನೂ ಜಾಸ್ತಿ ಇದೆ, ಭಕ್ತಿ ಅದನ್ನೆಲ್ಲ ಮೀರಿಸಿದೆ. ದುಡಿದವರಿಗೆ ಅದೊಂದು ಕರ್ಮ ಜಾಸ್ತಿ ಇದೆ, ಭಕ್ತಿ ರಿಲೇಟಿವ್ಲಿ ಕಮ್ಮಿ ಇದೆ.
ಆ ದೃಷ್ಟಿಯಲ್ಲಿ ಇವರಿಗಿಂತ ಕಡಿಮೆ ಆಗ್ತಾನೆ. ಜ್ಞಾನಮಭ್ಯಧಿಕಂ ತೇಷಾಂ ನಿಯತಂ ಭಕ್ತಿಯೋ, ನಿಯತಂ ಅಂದರೆ ಆಸ್ ಎ ರೂಲ್ ಜಾಸ್ತಿ ಇರುತ್ತೆ ಅವರಿಗೆ. ಉದೇತಿ ಭಗವದ್ಭಕ್ತ್ಯ ತದ್ವನ್ನ ಜ್ಞಾನಯೋಗಿನಃ. ಆ ರೀತಿ ಭಕ್ತಿ ಇದ್ದವನು ಮಾಡೋ ಕ್ವಾಲಿಟಿ ಬರೀ ಜ್ಞಾನ ಇದ್ದರೆ ಬರೋದಿಲ್ಲ. ಯಾರೋ ಮನೆ ಬಂದಿದ್ದಾರೆ, ಹಸಿವಿದೆ, ಅವ್ರು ಕೊಡುವಾಗ ಎಲ್ಲ ನಮಗೆ ಗೊತ್ತಿದೆ, ಆದರೆ ನಮಗೆ ಕನ್ಸರ್ನ್ ಇಲ್ಲ. ಆದ್ದರಿಂದ ಈ ಹೊತ್ತಿ ಬಂದು ಆಗೋದಿಲ್ಲ, ಬೇರೆ ಆ ಹೊತ್ತಿ ಬನ್ನಿ ಅಂತ ಹೇಳ್ತಾರೆ. ಅಷ್ಟು ಬೇಗ ಬರ್ಲಿಕ್ಕಾಗದೆ, ಅಷ್ಟು ಲೇಟ್ ಆದರೂ ಕಾಯೋದಿಲ್ಲ ಅಂದ್ಬಿಡ್ತಾರೆ ಮತಗಳಲ್ಲಿ. ಮೊದಲೋದ್ರೂ ಹಾಕೋದಿಲ್ಲ, ಆಮೇಲೆ ಹೋದ್ರೂ ಹಾಕೋದಿಲ್ಲ. ಆ ಟೈಮಿಗೆ ಬರೋದು. ಮನೆಯಲ್ಲಿ ಮಾಡ್ತಾರಾ, ಬೇಗ ಹೋಗ್ತಾರೆ, ಬೇಗನೆ ಅಡ್ಜಸ್ಟ್ ಮಾಡ್ತಾರೆ. ಲೇಟಾಗಿ ಕಾಯ್ತಾರೆ. ಯಾಕೆಂದರೆ ಈಗ ಕನ್ಸರ್ನ್ ಇದೆ, ಅಲ್ಲಿ ಕನ್ಸರ್ನ್ ಇರೋದಿಲ್ಲ. ಆದಷ್ಟು ಜ್ಞಾನ ಇದೆ, ಕೊಡಬೇಕು ಒಳ್ಳೆ ಅವೆಲ್ಲ ಗೊತ್ತಿದೆ ಅವರಿಗೆ. ಬಟ್ ಅದೆಲ್ಲ ನಾವು ಮಾಡೋಕ್ಕಾಗಲ್ಲ, ಸಾಧ್ಯ ಇಲ್ಲ. ಇಷ್ಟಕ್ಕೆ ಬಂದರೆ ಮಾಡಿ. ಎಷ್ಟೋ ಜನ ಪಾಪ ಬೇರೆ ಕಡೆ ಹೋಗಿರ್ತಾರಲ್ಲ, ಅವ್ರ ಮಠಗಳಿಗೆ ಹೋಗ್ಬಿಟ್ಟು ಹೇಳ್ತಾರೆ ಆ ಟೈಮಿಗೆ ಬಂದರೆ ಏರ್ಪಾಟ್ ಮಾಡ್ತೀವಿ ಹೊರತು ಮೊದಲು ಮಾಡ್ಲಿಕ್ಕಾಗಲ್ಲ. ಅದ್ರ ನೈವೇದ್ಯ ಆಗಿರೋದಿಲ್ಲ, ಆಗೋದಿಲ್ಲ. ಆಮೇಲೆ ಆದರೆ ಅವ್ರು ಮೊದಲು ನೈವೇದ್ಯ ಮಾಡೋಕ್ಕೆ ಬರೋಲ್ಲ, ನಿಯಮ ಪ್ರಕಾರ ಮಾಡಬೇಕು. ಅವರು ಮನೆಯಲ್ಲಾದ್ರೂ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಆ ದೃಷ್ಟಿಯಲ್ಲಿ ಯಾವಾಗಲೂ ಕೂಡ ಭಕ್ತಿ ಇದ್ದಲ್ಲಿ ಆಗೋ ಕೆಲಸ ಬೇರೆ ಕಡೆ ಆಗೋದಿಲ್ಲ. ಉದೇತಿ 3 ಇದ್ದಾಗ ನಂಬರ್ 1 ಅದು. ಬಟ್ ಭಕ್ತಿ ಇದ್ದವ್ರು 2 ಇದ್ದೇ ಇರುತ್ತೆ. ಆದ್ದರಿಂದ ಅದು ಅಂಡರ್ಸ್ಟುಡ್. ಉದೇತಿ ಭಗವದ್ಭಕ್ತ್ಯ ತದ್ವನ್ನ ಜ್ಞಾನಯೋಗಿನಃ ಭಕ್ತ್ಯಂಶಕಂ ಯಥೋ ಜ್ಞಾನಂ ದ್ವಾರ ದೇಹಾತ್ಮಿಕಾಚ ಸ ತಥಾಪಿ ಜ್ಞಾನಯೋಗಿತ್ವಂ ಮಾನುಷ ಜ್ಞಾನತೋಧಿಕಂ ಭಕ್ತಿಯೋಗಿ ತಥೋ ಯತ್ನಃ ಕಾರ್ಯೋ ವಿದ್ಬದ್ಧಿರಂಜಸ. ಇದೆಲ್ಲ ಯಾವುದಕ್ಕೆ ವ್ಯಾಖ್ಯಾನ? ನಮೇ ಭಕ್ತಃ ಪ್ರಣಶ್ಯತಿ. 12ನೇ ಅಧ್ಯಾಯಕ್ಕೆ ಏನು ಅನ್ಸುತ್ತೆ ಗೀತೆಗೆ? ಭಕ್ತಿಯೋಗ ಅಂತಲೇ ಹೆಸರು. 12ನೇ ಅಧ್ಯಾಯ ಪೂರ್ತಿ ಭಕ್ತಿಯೋಗ ಅಂತ ಕರೆದು. ಆದ್ದರಿಂದ ಭಕ್ತಿ ಓರಿಯೆಂಟೆಡ್ ಏನೇ ಕೆಲಸ ಮಾಡಿದ್ರು ಹೇಗೆ ಮಾಡಬೇಕು? ಅದನ್ನು ಭಕ್ತಿ ಪ್ರಧಾನವಾಗಿ ಇಟ್ಕೊಂಡು ಮಾಡಬೇಕು. ಇದು ಹೋದ್ರೆ ಹೋಯ್ತು. ಇದು ಏಕಾದಶ ಅವ ನಮಗೆ ಸಾಮಾನ್ಯ ಎಷ್ಟರಲ್ಲೂ ಸೆಳೆಯಬೇಕಾಗಿಲ್ಲ. ಇದು ದೇವರಿಗೆ ಕೊಡಿ, ಮುಗಿದೋಯ್ತಾಗ ಅದನ್ನು ಫಸ್ಟ್ ರಿಸೀವ್ ಹೇಗೆ ಮಾಡ್ತಾನೆ? ಅದನ್ನು ತಾನು ಇಸ್ಕೊತಾನೆ. ನನಗಲ್ಲ, ಇದು ಯಾರಿಗೆ? ದೇವರಿಗೆ. ಫಸ್ಟ್ ಅನುಸಂಧಾನ. ದೇವರಿಗೆ ಕೊಡಬೇಕಾದ್ರಿಂದ ಎಲ್ಲೋ ಕೆಳಗಡೆ ಇಡಬಾರ್ದು, ಮೇಲಿಡ್ತಾನೆ. ಮತ್ತು ಸಂಪರ್ಕ ಅದೆಲ್ಲ ಸೇರ್ಕೊಂಡ್ಬಿಡುತ್ತೆ ಅದರೊಳಗೆ. ಅದ್ರ ಬಗ್ಗೆ ಫುಲ್ ಕಂಡಿಟ್ಟಿರ್ತಾನೆ. ಕನ್ಸರ್ನಲ್ಲಿ ಏನು ಮಾಡ್ತಾನೆ? ಎಲ್ಲ ಬಿಸಾಕಿ ಹೋಗ್ಬಿಡ್ತಾನೆ. ಹೌದಾ ಹೌದಾ ಅಂದ್ಬಿಡ್ತಾನೆ ಅಷ್ಟೇ. ಭಕ್ತಿ ಇದ್ದಾಗ ತನ್ನಷ್ಟು ತಾನೇ ಎಲ್ಲವನ್ನೂ ಹೊಂಚ್ಕೋತಾನೆ. ಇಲ್ಲ ಪ್ರತಿ ಸರ್ತಿ ಹೇಳ್ಸ್ಕೊತಾ ಹೋದ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಭಕ್ತಿ ಇದ್ದವನು ಯಾವುದನ್ನು ಹೇಳಬೇಕಾಗಿಲ್ಲ. ಏನು ಮಾಡ್ತಾನಾತ? ಎಲ್ಲೋ ಮಠಕ್ಕೆ ಹೋಗ್ತಾನೆ ಅಂತ ತಿಳ್ಕೊಬಾರ್ದು. ಅವ್ನು ಯಾವುದಕ್ಕೂ ಕೂಡ ಏನು ಮುಂದಕ್ಕೆ ಹೋಗೋದಿಲ್ಲ. ತನಗೆ ಯಾವುದು ಸಾಧ್ಯ ಅಷ್ಟು ಮಾತ್ರ ಮಾಡ್ತಾನೆ, ಬೇರೆ ಗಮನ ಕೊಡೋದಿಲ್ಲ. ಯಾಕೆಂದರೆ ಅವ್ರಿಗೂ ತೊಂದರೆ ಆಗಬಾರ್ದು. ಅವರಿಗೆ ತೊಂದರೆ ಆಗೋದನ್ನು ಮಾಡಿದ್ದೆಲ್ಲ ವೇಸ್ಟ್ ಆಯ್ತಲ್ಲೇನು? ಅದು ಭಕ್ತಿ ಒಂದು ಭಾಗ ಲೋಪ ಐತಿ. ಅದಕ್ಕೆ ಡ್ರೈವಿಂಗ್ ಹೋಗ್ಬೇಕಾದ್ರೆ ಇನ್ನೊಬ್ಬರಿಗೆ ಡಿಸ್ಟರ್ಬ್ ಮಾಡಬಾರ್ದು. ನಿಮಗೆ ಬರೀ ಡ್ರೈವಿಂಗ್ ಬಂದರೆ ಲೈಸೆನ್ಸ್ ಕೊಡೋದಿಲ್ಲ. ಒಂದು ನಿಯಮಗಳೇನು, ಪಾರ್ಕಿಂಗ್ ವ್ಯವಸ್ಥೆ ಗೊತ್ತಿರಬೇಕು. ಗೊತ್ತಾಯ್ತಾ? ಎಲ್ಲಿ ಪಾರ್ಕ್ ಮಾಡಬಾರ್ದು, ಗೊತ್ತಾಯ್ತಾ? ಓವರ್ಟೇಕ್ ಮಾಡೋಕ್ಕಾರೆ ರೂಲ್ಸ್ ಎಲ್ಲ ಗೊತ್ತಿದ್ರೆ ಮಾತ್ರ ಮಾಡ್ತಾರೆ ಹೊರತು ಬರೀ ಡ್ರೈವಿಂಗ್ ಬಂದರೆ ಕೊಡೋದಿಲ್ಲ. ಅದಕ್ಕೆ ನಮ್ಮ ರೋಲ್ ಏನು ಅಷ್ಟೇ. ನಮ್ಮ ರೋಲ್ ಮೀರಿ ಹೋಗಬಾರ್ದು. ಮೀರಿದ ದೋಷನೇ. ನಮ್ಮ ರೋಲ್ ಬಿಡಾಗಿಲ್ಲ, ಬೇರೆಯವ್ರ ಕೈಲಿ ಹಾಕೋದು ಇಲ್ಲ. ಅದೇನೋ ಗೊತ್ತಿಲ್ಲ. ಬೇರೆ ಒಂದು ಎಲ್ಲ ಮಠಕ್ಕೆ ಹೋಗ್ತೀವಿ, ದೇವಸ್ಥಾನ ಏನೋ ಪಾತ್ರೆ ಇಟ್ಟಿದ್ದಾರೆ, ಅದನ್ನು ಮುಟ್ಬೇಕಾದ್ರೆ ಅವ್ರು ಇಟ್ಟಿದ್ದಾರೆ. ನಮಗೆ ಸಂಬಂಧ ಇಲ್ಲ. ನಾವು ಹೇಗೋ ಕಾರ್ಯ ಇದೆ ಇಟ್ಬಿಡ್ತೀವಿ ಅಂತ ಉಪಯೋಗಿಸ್ಬಾರ್ದು. ಯಾಕಂದರೆ ಕೆಲವೆಲ್ಲ ತುಂಬ ನಿಯಮಗಳಿರುತ್ತೆ ಅದರಲ್ಲೆಲ್ಲ. ನಾವು ಉಪಯೋಗಿಸಿದ್ದು ಯಾವುದೋ ದೇವ್ರಿಗೆ ಇಡ್ಲಕ್ಕೆ ಬರೋದಿಲ್ಲ. ಒಂದು ಸರ್ತಿ ಅದು ಮೈಲಿಗೆ ಆಯಿತು ಅಂತ ಕೇಳಿದರೆ ಅದು ಮತ್ತೆ ಬೆಳ್ಳಿ ಪದಾರ್ಥನೇ ಆಗಿರಲಿ, ಅದು ಬೇರೆ ತರಬೇಕು. ಅದನ್ನು ಉಪಯೋಗಿಸಿದ್ರೆ ದೇವರಿಗೆ ನಮ್ಮ ಇದನ್ನು ಕೊಟ್ಟಾಗಲ್ಲ. ಅಲ್ಲಿ ನಿಯಮಗಳು ಭಾರಿ ಜಾಸ್ತಿ ಇರುತ್ತೆ. ಇವತ್ತು ಕರೆಂಟ್ ಹೇಗೆ ಅಂದರೆ ನಮ್ಮಲ್ಲಿ ವಾದ ಮಾಡ್ತಾರೆ ಜನ. ಮುಟ್ಟಿಬಿಟ್ರೆ ಮೈಲಿಗೆ ಆಗಿಬಿಡುತ್ತೆ, ಜೋರ ವಾದ ಮಾಡುತ್ತಾರೆ. ಕರೆಂಟ್ ಏನು ಮಾಡೋದು ನೀವೀಗ? ಬರೀ ಮುಟ್ಟೋದು ಅಷ್ಟೇ. ಅದೇನು ಮಾಡುತ್ತದ? ಪ್ರಾಣನೇ ತೆಗಿ ಅಷ್ಟು ಶಕ್ತಿ. ಬರೀ ಮುಟ್ಟೋದಿಲ್ಲ. ಅದೇನು ಭಾರಿ ಮುಟ್ಟಬೇಕಾಗಿಲ್ಲ, ಈಗ ಹಿಡ್ಕೋಬೇಕಾಗಿಲ್ಲ. ಮುಟ್ಟಿದ್ರೆ ಎಲ್ಲೋ ನೋಡ್ತಾ ಮುಟ್ಟಿದ್ರು ಸಾಕು. ಆ ಎಚ್ಚರ ಇದ್ದರೆ ಅದಕ್ಕೆ ಸಾಧನೆ ಎಂಬುದು ಹೇಗೆ ಅಂತ ಹೇಳ್ತಾರೆ. ಅದು ಕರೆಂಟ್ ಬಿಡ್ತಾಗ ನಮಗೆ ಅರ್ಥ ಆಗುತ್ತೆ. ಹಿಂದೇನಂತ ಹೇಳಿದ್ರು ಉಪನಿಷತ್ತಿನಲ್ಲೆಲ್ಲ? ಕ್ಷುರಸ್ಯ ಧಾರ ನಿಶಿತಾ ದುರತ್ಯಯ ದುರ್ಗಂ ಪಥಸ್ತತ್ ಕವಯೋ ವದಂತಿ. ಕತ್ತಿ ಅಲಗಿನ ಮೇಲೆ ಇಟ್ಬಿಟ್ಟಿದ್ದಾರೆ. ಆ ಕಡೆ ಈ ಕಡೆ ಏನೂ ಇಲ್ಲ. ಸ್ವಲ್ಪ ಲೈಟ್ ಫಾರ ಹಾಕಿದ್ರೆ ಬಿದ್ದೋಗ್ಬಿಡ್ತಾರೆ, ಕಂದಕ್ಕೆ ಬಿದ್ದೋಗ್ಬಿಡ್ತಾರೆ. ಜಾರ ಹಾಕಿದ್ರೆ ಕತ್ತಿ ಚುಚ್ಚಿ ಬಿಡುತ್ತೆ. ಆ ದಾಟಬೇಕು ಬೇರೆ ದಾರಿನೇ ಇಲ್ಲ. ಹೇಗೆ ಬ್ಯಾಲೆನ್ಸ್ ಮಾಡ್ತಾನೆ ಅವನೀಗ? ಎಷ್ಟು ಬ್ಯಾಲೆನ್ಸಲ್ಲಿ ಬೀಳಬಾರದು ಅಷ್ಟು ಪ್ರೆಷರ್ ಹಾಕ್ತಾನೆ, ಗೊತ್ತಾಯ್ತಾ? ಹೊರತು ಚುಚ್ಚಬಾರದು ಅಷ್ಟು ಅವಾಯ್ಡ್ ಮಾಡ್ತಾನೆ. ಆ ರೀತಿ ಇರಬೇಕು. ಅದನ್ನು ಸಾಧನೆ ಅಂತ ಕರೀತಾರೆ. ನಾವು ಕೇರ್ಲೆಸ್ ಆಗಿರಬಾರ್ದು. ಅದಕ್ಕೆ ಇವಕ್ಕೆಲ್ಲ ಎಲೆಕ್ಟ್ರಿಕೆಲ್ಲ ಒಳಗೆ ಬಿಡೋದಿಲ್ಲ ಯಾರು ಕೂಡ. ನೀವು ಪೋಲೆ ನೀವು ರಿಪೇರಿ ಮಾಡ್ಲಿಕ್ಕೆ ಬಂದರೂ ಮಾಡಿಕೊಡೋದು. ನೀವು ಸರಿಯಾಗಿ ಮಾಡಿದ್ರೆ ಬಂದು ಆಮೇಲೆ ನೀವು ಕೇಸ್ ಹಾಕ್ತಾರೆ. ಯಾಕೆ ಮುಟ್ತೀವಿ ಫಟ್? ನಿಮಗಿಂತ ಚೆನ್ನಾಗಿ ಮಾಡಿದೆ ಅಂತ ಹೇಳ್ಬೋದು. ಇಲ್ಲ, ಅವ್ನು ಮಾಡಿ ಸತ್ರು ಪರವಾಗಿಲ್ಲ, ಇವರು ಮುಟ್ಟಾಗಿರಿ. ಯಾಕೆಂದರೆ ರಿಸ್ಕ್ ಇದೆ. ಅವರ ಉದ್ದೇಶ ಏನಂದರೆ ಇವು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಎಷ್ಟೋ ಜನ ಪಾಪ ಆದವ್ರು ಇದ್ದಾರಾದ್ದರಿಂದ
ನಮ್ಮನ್ನವ್ರ ಬಗ್ಗೆ ಸ್ವಲ್ಪ ಕೂಡ ನಾವು ಇನ್ನೊಬ್ಬರ ಸಾಧನೆಗೆ ಅಡ್ಡಿ ಮಾಡೋದು ಅಂದ್ರೆ ಏನಾಯ್ತದು, ಅಡ್ಡ ನಿಲ್ಲಿಸ್ಬಿಟ್ಟ ಹೋಗ್ಬಿಟ್ಟ, ಬರ್ತಾನೆ ಇರು, ಮುಂದೆ ಹೇಗೆ ಹೋಗ್ಬೇಕು ಅವನು ಪಾಪ ಈಗ ಅಲ್ಲೇನು. ಅಥವಾ ಚೂರು ಇಷ್ಟು ಜಾಗ ಟಚ್ ಆದರೂ ಡೇಂಜರ್ ಇದೆ. ಆ ವ್ಯವಸ್ಥೆಯಲ್ಲಿ ನಾವಿರಬೇಕು. ಅದಕ್ಕೆ ಸಾಧನೆ ಎರಡು ಮುಖ ನಾವು ಮಾಡಬೇಕು. ಇನ್ನೊಬ್ಬರ ಸಾಧನೆ ತೊಂದರೆ ಆಗಬಾರ್ದು. ಡ್ರೈವಿಂಗಿನ ಕಾನ್ಸೆಪ್ಟೇ ಇನ್ನೊಬ್ಬರ ಟ್ರಾಫಿಕ್ ಡಿಸ್ಟರ್ಬ್ ಮಾಡಿಕೊಡದೆ ಡ್ರೈವ್ ಮಾಡಬೇಕೆ ಹೊರತು ಡಿಸ್ಟರ್ಬ್ ಮಾಡೋದಾದರೆ ನಿಮಗೆ ಡ್ರೈವಿಂಗ್ ಗೊತ್ತಿಲ್ಲ ಅಂತ ಅರ್ಥ. ಅದಕ್ಕೆ ರಾಯರು ಕರಿಷ್ಯೆ ಕಾರಯಿಷ್ಯೆ, ಮಾಡುತ್ತೇನೆ ಮಾಡಿಸ್ತೇನೆ, ಎರಡು ಸರಿಯಾಗಿ ನೆನಪಿರ್ಬೇಕು. ಉತ್ತಮೋ ಭಕ್ತಿ ಯೋಗಸ್ತು ಅಷ್ಟು ಹೇಳಿ ಇದೇನು ಮುಗೀತು. ಇತಿ ಏಕಾದಶ ತಾತ್ಪರ್ಯ ವಿಂಶೋಧ್ಯಾಯ, ಅಲ್ಲಿಗೆ ಅಧ್ಯಾಯ ಮುಗೀತು. 20 ಅಧ್ಯಾಯ ಆಯ್ತು. ಈಗ ಮುಂದೆ ಶುದ್ಧ ಶುದ್ಧಿ ವಿಧೀಯೇತೆ ಸಮಾನೇಶ್ವಪಿ ವಸ್ತುಷು, ಅದೇ ವಿಷಯ ಹೇಳ್ತಾರೆ ಮುಂದೆ. ಈಗ ದ್ರವ್ಯಸ್ಯ ವಿಚಿಕಿತ್ಸಾರ್ಥಂ ಗುಣದೋಷೌ ಶುಭಾಶುಭೌ. ಅಲ್ಲಿ ನೋಡಿದರೆ ಪೂರ್ತಿ ಅಧ್ಯಾಯ ಪೂರ್ತಿ ಎಲ್ಲದಕ್ಕೆ ಆಚಾರ ಬರೆಯೋದಿಲ್ಲ. ಶುದ್ಧಿ ಯಾವುದರಿಂದ ಯಾವುದಕ್ಕೆ. ಚಿನ್ನ ಕೊಡೆಯಾಗಿದೆ ಹೇಗೆ ತೊಳಿಬೇಕು, ಬೆಳ್ಳಿ ಹೇಗೆ ತೊಳಿಬೇಕು, ಆಮೇಲೆ ಹಿತ್ತಾಳಿ ಹೇಗೆ ತೊಳಿಬೇಕು, ಕಂಚು ಹೇಗೆ ತೊಳಿಬೇಕು, ಮಡಿಕೆ ಮಣ್ಣಿಂದ ಹೇಗೆ ತೊಳಿಬೇಕು, ಅದೆಲ್ಲ ಭಾಗವತ ಹೇಳ್ತದೆ. ಭಾಳ ಆಶ್ಚರ್ಯ. ಅದು ಇಲ್ಲದೆ ಹೋದರೆ ಶುದ್ಧ ಆಗೋದಿಲ್ಲ. ಏನು ಮಾಡಿದರೂ ಕೂಡ ಈ ಬೆಳ್ಳಿ ಶುದ್ಧ ಆಗಬೇಕಾದ್ರೆ ಬೂದಿನೇ ಉಪಯೋಗಿಸ್ಬೇಕು. ಬೂದಿ ಹೇಗೆ ತೊಳೆದು ಹೋದರೆ ಶುದ್ಧ ಆಗೋದಿಲ್ಲ. ಅದೇ ರೀತಿ ಹಿತ್ತಾಳೆ ತಾಮ್ರಕ್ಕೆಲ್ಲ ಏನು ಹಾಕಬೇಕು, ಹುಣಸೆಹಣ್ಣು ಇರಲೇಬೇಕಾದ್ರೆ. ನಿಂಬೆಹಣ್ಣು ಕಾಸ್ಟ್ಲಿ ಅದಕ್ಕಿತ್ತಾದ್ರಿಂದ ಹುಣಸೆಹಣ್ಣು ಇರಲೇಬೇಕು, ಹುಣಸೆ ಜಾಸ್ತಿ ಇರಬೇಕು. ಚಿನ್ನಕ್ಕೆ ಅಕಸ್ಮಾತ್ ಕೆಳಗೆ ಬಿದ್ದರೆ, ಸುಮ್ಮನೆ ಬಿದ್ದರೆ ಇನ್ನು ತುಂಬ ಜನಕ್ಕೆ ಗೊತ್ತಿಲ್ಲ. ನಿತ್ಯ ದೇವ್ರಿಗೊಂದು ಆಭರಣ ಹಾಕಬೇಕು ಅಂತಿದೆ. ನಿತ್ಯ ಅವಳು ಎಲ್ಲಿಂದ ತರ್ತಾರೆ, ದಿವಸ ಹಾಕೋದು ಸಾಧ್ಯ ಇಲ್ಲ. ಅದಕ್ಕೇನು ಮಾಡ್ತಾರೆ, ಅದೇ ಆಭರಣನ ಮತ್ತೆ ಹಾಕ್ಬೋದು. ತೊಳೆದು ಹಾಕಿಬಿಟ್ರೆ ಸಾಕು, ಒಂದು ನೀರಾಗಿ ತೊಳೆದುಬಿಟ್ರೆ ಮುಗೀತು. ಆದರೆ ಉಳಿದ ಪದಾರ್ಥ ಹಾಕ್ಲಿಕ್ಕೆ ಬರೋದಿಲ್ಲ. ಹಾಗೆ ಮತ್ತೆ ಅದನ್ನು ಈ ರೀತಿ ಬೆಳ್ಳಿ ಆದರೆ ಮತ್ತೆ ಬರೋದಿಲ್ಲ. ಮತ್ತೆ ಅದರ ಪ್ರಕಾರ ಏನು ಮಾಡ್ಬೇಕು, ಅದನ್ನು ಶುದ್ಧ ಈ ಶುದ್ಧಿ ಆಗಬೇಕು. ಅದಕ್ಕೆ ಯಾವ ಶುದ್ಧಿ? ಪ್ರತಿನಿತ್ಯದ್ದೇ. ಇವತ್ತು ಕಲಸಿ ಪೂಜೆಗೆ ಇಟ್ಕೊಂಡಿದ್ದೀರಿ ತೊಗೊಂಡು ಮರುದಿವ್ಸ ತೊಳಿಬೇಕಾದ್ರೆ ಈ ರೀತಿ ತೊಳೆದಿರ್ಬೇಕು. ಅದನ್ನು ಬರೀ ನೀರಾಗಿ ತೊಳೆದ್ರೆ ಬರೋದಿಲ್ಲ. ಗೊತ್ತಾಯ್ತಾ? ಆಗ ಆ ಶುದ್ಧಿ ಅದಕ್ಕೆ ಯಾವುದು ನೀವು ರೋಗಕ್ಕೆ ಯಾವ ಔಷಧಿ ಅಂತ ಫಿಕ್ಸ್ ಆಗಿರುತ್ತೋ ಹಾಗೆ. ಗೊತ್ತಾಯ್ತಾ? ಈಗ ದೊಡ್ಡ ಒಂದು ರೋಗ ಇದೆ, ಒಂದು ಔಷಧಿ ವಾಸಿ ಆಗುತ್ತೆ. ಅದಕ್ಕಿಂತ ದೊಡ್ಡ ಕಾಸ್ಟ್ಲಿ ಔಷಧಿ ಕೊಟ್ಟರು ವಾಸಿ ಆಗಲ್ಲ. ಅದೇ ಔಷಧಿನೇ ಆಗಬೇಕು. ಅದಕ್ಕೆ ಒಂದು ಸ್ಕ್ರೂ ಹಾಕಬೇಕು. ಅದಕ್ಕೆ ನೀವು ಬಂಗಾರದ ರಾಶಿ ಹಾಕಿರೋ ಮುಂದಕ್ಕೆ ಹೋಗಲ್ಲ. ಏನು ಬೇಕು ಅದಕ್ಕೆ? ಒಂದು 10 ಪೈಸೆ ಸ್ಕ್ರೂ ಹಾಕಿದ್ರೆ ಹೋಗುತ್ತೆ. ಅದಕ್ಕೆ ಸ್ವಧರ್ಮ ಅಂತ ಕರೀತಾರೆ. ಆಯ್ತು, ಯಾವುದಕ್ಕೆ ಯಾವ್ದು ಬೇಕೋ ಅದನ್ನೇ ಮಾಡಬೇಕು. ಅದನ್ನು ಒತ್ತಿ ಹೇಳ್ತಾರೆ. ಅದು ಕೆಲವು ಬರೋ ಡೌಟ್ಸ್ಗಳು ಕ್ಲಿಯರ್ ಮಾಡ್ತಾರೆ. ತಸ್ಮಾನ್ ಮದ್ಭಕ್ತಿ ಯೋಗಸ್ಯ ಶುದ್ಧಿ ವಿಧಿ, ಶುದ್ಧಿ ಮತ್ತು ಅಶುದ್ಧಿಗಳು ಅಂತಿದೆ. ವಸ್ತುಗಳು ಇದ್ದರೂ ಹಾಗಿದ್ದರೂ ಕೂಡ ಎಲ್ಲ ವಸ್ತುಗಳಿಗೂ ಒಂದೇ ರೀತಿಯಲ್ಲಿ ಸಮಾನತೆ ಅಂತೇಳಿ ಉಪಯೋಗಿಸೋಕೆ ಹೋಗಬಾರ್ದು. ಸಮಾನತೆ ಅಂದರೆ ಏನರ್ಥ? ಯಾವುದಕ್ಕೆ ಯಾವ್ದು ಬೇಕೋ ಅದನ್ನು ಹಾಕೋ ಸಮಾನತೆನೇ ಹೊರತು ಏನೋ ಮಾಡೋದಲ್ಲ. ದ್ರವ್ಯಸ್ಯ ವಿಚಿಕಿತ್ಸಾರ್ಥಂ ಗುಣದೋಷವು ಶುಭಾಶುಭವು. ದ್ರವ್ಯ ಯಾವುದು ಅಂತ ತಿಳ್ಕೊಂಡು ಏನು ಹಾಕಿದರೆ ಒಳ್ಳೆಯದು, ಏನು ಹಾಕಿದರೆ ಕೆಟ್ಟದ್ದು, ಅದನ್ನು ಯೋಚನೆ ಮಾಡಬೇಕು. ಭೂಮಿ ಅಂಬು ಅಗ್ನಿ ಅನಿಲ ಆಕಾಶಭೂತಾನಾಂ ಪಂಚಧಾತವ. ಪಂಚಧಾತವ ಅಂದ್ರೇನು? ಪಂಚಭೂತಗಳು. ಆ ಬ್ರಹ್ಮಸ್ಥಾವರಾದೀನಾಂ ಶರೀರ ಆತ್ಮಸಂಯುತಾ. ಬ್ರಹ್ಮದೇವರಿಂದ ಹಿಡಿದು ಸ್ತಂಭ ಅಂದರೆ ಸ್ತಂಭ ಅಂತ ತಿದ್ಕೋಬಾರ್ದು. ಅದನ್ನು ಸ್ಥಾವರ ಅತಿ ಲೋಯೆಸ್ಟ್ ಜೊಂಡು ಅಂತೀವಲ್ಲ ಹಾಗೆ ಎಲ್ಲದರಲ್ಲೂ ಏನಿದೆ ಪಂಚಭೂತಗಳಿದೆ. ಅದು ಪ್ರಪೋರ್ಷನ್ ವೇರಿ ಆಗ್ತಾ ಹೋಗೋದು. ಬ್ರಹ್ಮದೇವರದ್ದು A1 ಕ್ವಾಲಿಟಿ, ಇವರದ್ದು ತೀರ ವರ್ಸ್ಟ್ ಕ್ವಾಲಿಟಿ ಅನ್ನೋದು. ಆದ್ದರಿಂದ ಆ ಬ್ರಹ್ಮಸ್ಥಾವರಾದೀನಾಂ ಶರೀರಾ ಆತ್ಮಸಂಯುತಾ. ಅಂದರೆ ಭಗವಂತನ ಒಡೆತನಕ್ಕೆ ಒಳಪಟ್ಟಿವೆ. ವಿವೇಕೇನ ಗುಣ ಪುಣ್ಯಾಧಿಕ್ಯಂ ಭವತಿ ಇತಿ ವಿಚಿಕಿತ್ಸಿತಾರ್ಥಂ ಗುಣದೋಷವು ವಿಧೀಯತೆ. ಆ ರೀತಿ ಮಾಡಿದಷ್ಟು ಪುಣ್ಯ ಹೆಚ್ಚಾಗುತ್ತಾದ್ದರಿಂದ ತಿಳಿದಿರಬೇಕು. ಪಂಚಭೂತಾತ್ಮಕತ್ವೇನ ಸಮತಾ ಸರ್ವವಸ್ತುಷು, ಎಲ್ಲ ವಸ್ತುಗಳು ಸಮ, ಪಂಚಭೂತದಿಂದ ಮಾಡಲ್ಪಟ್ಟಿವೆ ಅಂತ. ಅಷ್ಟು ಸಮ, ಬೇರೆ ಅಲ್ಲ. ಇವತ್ತು ವಿಷ್ಣುವಿಗೂ ಎಲ್ಲರೂ ಸಮ, ಚೇತನ ಇದೆಯಲ್ಲ ಅಷ್ಟೇ. ಚೈತನ್ಯ ಮಾತ್ರ ಸಾಮ್ಯ ಯಾವುದಕ್ಕೆ ಉಪಯೋಗ ಬರೋದಿಲ್ಲ, ಸ್ವಾತಂತ್ರ್ಯಾದಿಗಳಿಗೆ ಉಪಯೋಗ ಬರೋದಿಲ್ಲ. ಪಂಚಭೂತಾತ್ಮಕತ್ವೇನ ಸಮತಾ ಸರ್ವವಸ್ತುಷು ಹರಿಸನ್ನಿಧಿ ವೈಶೇಷ್ಯಾತ್ ವಿಶೇಷಶ್ಚ ಮಹಾನ್ ಸದಾ ಇತಿ ವೈಶೇಷ್ಯ. ಇವತ್ತು ಉದಾಹರಣೆಗೆ ಹಿತ್ತಾಳೆಗಿಂತ ಬಂಗಾರ ಶ್ರೇಷ್ಠ. ಯಾತಕ್ಕೆ? ದೇವರ ಸನ್ನಿಧಾನ ಜಾಸ್ತಿ ಇದೆ, ಅದು ಗೊತ್ತಾಯ್ತಾ? ಆದ್ದರಿಂದ ಏನಾಯ್ತು, ಅದಕ್ಕೆ ನಮಗೆ ದೇವರ ಸನ್ನಿಧಾನ ಬೆಲೆ ಜಾಸ್ತಿ ಇದೆ, ಅಷ್ಟು ಗೊತ್ತಾಗುತ್ತೆ. ಬೆಲೆ ಜಾಸ್ತಿ ಇದೆಯಲ್ಲ, ದೇವರ ಸನ್ನಿಧಾನ ಜಾಸ್ತಿ ಇದ್ದಕ್ಕೆ ಅಥವಾ ವಿಶಿಷ್ಟವಾದ ಕಾಂತಿ ಬಂತವೆ, ಮತ್ತು ಇಲ್ಲದ್ರೆ ಬರ್ತಿರಲಿಲ್ಲ. ಅದು ಮಣ್ಣಿಗಿಂತ ಹಿತ್ತಾಳೆಯಲ್ಲಿ ಜಾಸ್ತಿ ಇದೆ, ತಾಮ್ರದಲ್ಲಿ ಈಕ್ವಲ್ ಬರೋಲ್ಲೆಸ್ಸು, ಬೆಳ್ಳಿ ಇನ್ನೂ ಜಾಸ್ತಿ, ಸನ್ನಿಧಾನ ಜಾಸ್ತಿ ಆಗ್ತಾ ಹೋದಂತೆ ಅದು ಅದರ ಮಹತ್ವ ಜಾಸ್ತಿ ಆಗಿಬಿಟ್ಟು ಅದು ನೋಡ್ಕೊಳ್ಳೋ ರೀತಿ ಎಲ್ಲ ಬದಲಾಗುತ್ತೆ.
ವಿವೇಕೇನ ಗುಣಪುಣ್ಯಾಧಿಕ್ಯಂ ಭವತೀತಿ ಯಾವುದೋ ಒಂದು ಕವರಲ್ಲಿ ಕೊಡ್ತಾರೆ, ಕವರ್ ಬಿಸಾಕ್ಬಿಡ್ತಾರೆ ನೋಡ್ತಿರ್ಲಿಕ್ಕೆ. ಯಾತಕ್ಕೆ? ಅದು ವ್ಯಾಲ್ಯೂ ಇಲ್ಲ, ಒಳಗಿರೋದು ಬಿಸಾಕೋದಿಲ್ಲ. ಅದನ್ನ ಇಟ್ಕೊಂಡು ಒಳಗೆ ಕವರ್ ಇಟ್ಕೊಂಡು ಇಲ್ಲಿ ಬಿಸಾಕಿದ್ದಾರೆ, ವಿವೇಕ ಇಲ್ಲ. ಇವತ್ತು ಮಾಡ್ತಾರೆ ಹಾಗೆ. ಲೌಕಿಕ ಬೆಲೆ ಕೊಟ್ಟ ಅಧ್ಯಾತ್ಮ ಬಿಟ್ಟ ಅಂದರೆ ಕವರ್ ಇಟ್ಕೊಂಡು ಒಳಗಿರೋ ಪದಾರ್ಥ ಬಿಸಾಕಿದಾಗ. ಪಂಚಭೂತಾತ್ಮಕತ್ವೇನ ಸಮತಾ ಸರ್ವವಸ್ತುಷು ಹರಿಸನ್ನಿಧಿ ವೈಶೇಷ್ಯಾತ್ ವಿಶೇಷಶ್ಚ ಮಹಾನ್ ಸದಾ ಇತಿ ವೈಶೇಷ್ಯೇ. ಭೇದೇನ ನಾಮರೂಪಾಣಿ ವಿಷಮಾಣಿ ಸಮೇಷ್ವಪಿ ಧಾತುಸಿದ್ಧೈ ವಿಕಲ್ಪ್ಯಂತೆ ಏತೇಷಾಂ ಸ್ವಾರ್ಥಸಿದ್ಧಯೇ ಇತಿ ಧಾತು ಪರಮೇಶ್ವರ. ಎಲ್ಲಿ ಬಂದಿದೆ ಧಾತು ಪರಮೇಶ್ವರ ಅಂಥೇಳಿ? ಏನಂತ ಬಂದಿದೆ? ಧಾತಾ ವಿಧಾತ ಅಂತ ಬಂದಿದೆ. ಧಾತಾ ವಿಧಾತ ಅದು ಪ್ರಥಮ. ಇಲ್ಲಿ ಹೇಳ್ತಿರೋದು ಸಪ್ತಮಿ ಮತ್ತು ಪಂಚಮಿ ಷಷ್ಠಿ ಎರಡಕ್ಕೂ ಕೂಡ ರೂಪ ಏನಂತಾಗತ್ತೆ? ಧಾತು ಅಂತಾನೆ ಆಗುತ್ತೆ. ಆದ್ದರಿಂದ ಧಾತು ಪರಮೇಶ್ವರ, ಪರಮಾತ್ಮನಿಗೆ ಯಾಕೆ ವಿಷ್ಣು ಸಹಸ್ರನಾಮದ ಪದ ಎಲ್ಲ ವಿಷ್ಣುವಿಗೆ ಅನ್ವಯ ಆದ್ದರಿಂದ ಮುಖ್ಯವಾಗಿ ಲೋಕದೃಷ್ಟಿಯಲ್ಲಿ ಧಾತು ಬ್ರಹ್ಮದೇವರು, ಅದು ಮುಖ್ಯವಾಗಿ ಅವರಿಗೂ ಧಾತ್ರವಾಗಿ ಎಲ್ಲರಿಗೂ ಆಗಿರೋ ಪರಮಾತ್ಮ. ಭೇದೇನ ನಾಮರೂಪಾಣಿ ವಿಷಮಾಣಿ ಸಮೇಶ್ವಪಿ ಧಾತು ಸಿದ್ಧೈ ಪಾಂಡವರು ಪದ ಆಗಿದೆ. ಬಟ್ ಎಲ್ಲರೂ ಸಮಾನ ಅಲ್ಲ. ಆ್ಯಕ್ಚುಲಿ ಹಿರಿಯನಾಗಿ ಧರ್ಮರಾಜನ ಮಹತ್ವ ಬಂದರೆ ಯೋಗ್ಯತೆಯಲ್ಲಿ ಭೀಮಸೇನೆ ಮಹತ್ವ, ಎಲ್ಲರೂ ಸಮ ಅಲ್ಲ. ಪಾಂಡವನ ಶಬ್ದ ಹಾಗೆ ಇದೆ, ಕೌರವ ಶಬ್ದ ಹಾಗೆ ಇದೆ. ಆ ರೀತಿಯಲ್ಲಿ ಹೆಸರು ಕೇಳಿದ ತಕ್ಷಣ ಎಲ್ಲ ಒಂದೇ ತಿಳಿಲಕ್ಕೆ ಹೋಗಕೂಡದು. ಭೇದೇನ ನಾಮರೂಪಾಣಿ ವಿಷಮಾಣಿ ಸಮೇಶ್ವಪಿ ಧಾತು ಸಿದ್ಧೈ ವಿಕಲ್ಪಂತೆ ಏತೇಷಾಂ ಸ್ವಾರ್ಥಸಿದ್ಧಯೇ. ಧಾತು ಪರಮೇಶ್ವರ, ಪರಮಾತ್ಮನಿಗೆ ಶುದ್ಧಿಗೋಸ್ಕರವಾಗಿ, ಅಂದರೆ ಶುದ್ಧವಾದ ದೇವರು ಪರಮಶುದ್ಧನಾದ್ದರಿಂದ ನಾವು ಮಡಿಯವ್ರನ್ನ ಮುಟ್ಬೇಕಾದ್ರೆ ಏನು ಮಾಡಬೇಕು? ಮುಟ್ಟಬಾರ್ದು. ಇಲ್ಲ ಅಷ್ಟೇ ಮಡಿ ಮಾಡಬೇಕು, ಬರೀ ಮುಟ್ಟಿಯವ್ರನ್ನ ಬರೋದಿಲ್ಲ. ಈಗ ಇನ್ನು ಊಟದ ಮಡಿಯಿಂದ ದೇವ್ರ ಪೂಜೆ ಮಾಡೋರು ಬಿಟ್ಲಕ್ಕೆ ಬರೋಲ್ಲ. ಊಟದ ಮಡಿ ಎಷ್ಟಕ್ಕದು? ಊಟಕ್ಕಷ್ಟೇ. ಹೌದೌದು, ಅದು ಬೇರೆ ಆಗುತ್ತೆ. ಜೊತೆಗೆ ಇಲ್ಲಿ ಈ ವೇರಿಯೇಷನ್ ಕ್ಲಿಯರಾಗಿ ಕಾಣಿಸುತ್ತೆ. ಊಟದ ಮಡಿಗೆಲ್ಲ ಮತ್ತೆ ಸ್ನಾನಗೇನ ಮಾಡೋದಿಲ್ಲ. ಮಾಡಿದರೆ ತಪ್ಪಲ್ಲ, ಅದು ಮಾಡಬೇಕು ಅಂತ ವಿಧಿ ಇಲ್ಲ. ಯತಿಗಳಿಗೆ ಮಾಡಲೇಬೇಕು, ಅವರಿಗೆ ವಿಧಿ ಇದ್ದೇ ಇದೆ. ಆ ದೃಷ್ಟಿಯಲ್ಲಿ ಕೆಲವ್ರ ಬಗ್ಗೆ ನಾವೇನು ಮಾಡ್ತೇವೆ, ಮಡಿಯಲ್ಲೂ ತಾರತಮ್ಯ ಇದೆ. ಕೆಲವು ನಾವು ಮಡಿದ್ದೇವೆ ಅಂತ ಅವತ್ತೊಂದೇ ಮಡಿ ಮಾಡಿರೋದು ಅವ್ರಿಗೆ. ಮತ್ತೆ ಆ ಮಡಿ ಏನು ಕೊಡ್ರ, ಆ ಹಳೆ ಬಟ್ಟೆನೇ ಹಾಗೆ ಬಿಟ್ಟು ತಂದು ಬಿಟ್ಟು ಅದನ್ನೇ ಮುಟ್ಟಿ ದೂರ ಇಟ್ಟು ಬಂದಿರ್ತಾರೆ. ಅದು ಮಡಿ ಹೇಗಾಗುತ್ತೆ ಇವರಿಗೆ? ಅವ್ರ ಪ್ರಕಾರ ಭಾರಿ ಬೆಸ್ಟ್ ಮಡಿ ಅದು. ಆ ಒಂದು ಮಡಿಗೆಲ್ಲ ಈ ಮಡಿ ಮ್ಯಾಚ್ ಮಾಡಕ್ಕೆ ಬರೋದು. ಪ್ರತಿನಿತ್ಯ ಮಾಡೋ ಮಡಿಯಲ್ಲಿ ಒಂದೊಂದು ದಿವಸ ಮಾಡೋ ಮಡಿಯಲ್ಲಿ ಅದು ಅನಿವಾರ್ಯ ಬೇರೆ ಮಾಡಿರೋದು. ಅವರು ಮಾಡೋ ಉದ್ದೇಶನೂ ಅವ್ರಿಗೆ ಮಾಡೋ ಉದ್ದೇಶ ಇಲ್ಲ. ಅದಕ್ಕೆ ಕ್ಲೇಮ್ ಮಾಡಬಾರ್ದು. ಇನ್ನೊಬ್ರು ದೇವ್ರ ಜೊತೆ ಮಾಡ್ತಾ ತಿಳ್ಕೊಂಡು ನಾವು ಹೋಗ್ತೀವಿ. ಆದರೆ ಅದನ್ನು ಅವ್ರನ್ನ ಮಟ್ಬಿಟ್ಟು ನಾನು ಮಡಿದ್ದೀನಿ ಅಂತ ಹೇಳೋಕ್ಕೆ ಹೋಗಬಾರ್ದು. ಯಾಕೆಂದರೆ ಅವ್ರ ಮಡಿ ಯಾವುದೋ ನಮಗೆ ಗೊತ್ತಿಲ್ಲ. ಅದು ನಮಗಿಂತ ಭಾರಿ ಜಾಸ್ತಿ ಇರ್ಬೋದು. ಯಾವುದೋ ಸಾಲಿಗ್ರಾಮ ಭಾರಿ ಪೂಜೆ ಮಾಡ್ಬೋದು, ಅನುಸಂಧಾನ ಭಾರಿ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಹೇಳೋದಕ್ಕೂ ಎಲ್ಲ ಡಾಕ್ಟರ್ಸ್ ಒಂದೇ ರೀತಿ ಇದ್ದಾರಾ? ಎಲ್ಲ ಒಂದೇ ರೀತಿ ಯಾರೂ ಇಲ್ಲ. ಅವರ ಕ್ವಾಲಿಟಿ ಬೇರೆ ಬೇರೆನೇ ಇರುತ್ತೆ. ಅದರಿಂದಾಗಿಯೇ ನಮ್ಮ ಪಾಡೆ ನಾವಿರಬೇಕು. ನಮಗಿಂತ ಕಡಿಮೆಯವರಾಗಬಾರ್ದು, ನಮಗಿಂತ ಬೆಚ್ಚನವರು ಬೇಡ. ನಮ್ಮ ಪಾಡೆ ನಾವಿದ್ರೆ ಆಯಿತು. ನಾವು ಮಡಿ ಎಂಬುದು, ತುಂಬ ಜನ ಮಡಿ ಎಂಬುದು ದೊಡ್ಡ ಪ್ರತಿಷ್ಠೆಗೆ ಉಪಯೋಗಿಸ್ತಾರೆ, ಪ್ರತಿಷ್ಠೆಗೆ ಉಪಯೋಗಿಸ್ಬಾರ್ದು. ನಮ್ಮ ಶುದ್ಧಿ ಅದು. ಅವ್ರ ಇಷ್ಟ ಅವ್ರು ಏನಾದ್ರು ಮಾಡ್ಕೊಂಡು ನಮ್ಮ ಕೆಲಸನ ಮಾಡ್ಕೊಂಡು ಹೋದ್ರೆ ಸಾಕು. ನಾವು ನಿಮ್ಮನ್ನು ನಾವು ಮುಟ್ಟರೆ ನಾನು ನೀನು ಮುಟ್ಟಬೇಡ ಅಷ್ಟೇ. ಯಾವುದು ಹೇಳಿದ್ನಲ್ಲ, ಶಾಸ್ತ್ರದ ಪ್ರಕಾರ ಮಾಡಿದರೆ ಮಾತ್ರ ನಂಬರ್ 1 ಅದು. ಆಪತ್ಕಾಲಕ್ಕೆ ಬರ್ತಾರೆ ಸೆಕೆಂಡರಿ ಆಗಲೇ. ಥರ್ಡ್ ಹೋಪ್ಲೆಸ್. ತಾಳೆ ಸುಮ್ಮನೆ ಅತಿ ಬಿಟ್ಟರೆ ಇನ್ನೂ ಹೋಪ್ಲೆಸ್. ಥರ್ಡ್ಗೆ ಸಾಮಾನ್ಯ ಮಾಡೋದು. ಯಾವುದು ಅಲ್ಲ ಹೇಳಿದ್ದಲ್ಲ, ಅದಕ್ಕೆ ಮಾತು ಹೇಳ್ತಾರೆ. ಸಿಟಿಯಲ್ಲಿದ್ದಾರೆ ಧರ್ಮ ಮುಕ್ಕಾಲು ಹೋಯ್ತು ಅಂತ. ಸಿಟಿಯಲ್ಲಿ ಹೋದಾದರೆ ಮುಗಿದ ಕತೆಗೆ. ಅದಕ್ಕೆ ತುಂಬ ಇವರೆಲ್ಲ ಬರೋದಿಲ್ಲ. ನಾವು ಸುಖ ಅಲ್ಲೇ ಇರ್ತೀವಿ, ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಯಾಕೆಂದರೆ ಅವ್ರಿಗೆ ನಡೆಯೋದಿಲ್ಲ ಅಂತ ಗೊತ್ತವ್ರಿಗೆ. ಇಲ್ಲಿ ಅವ್ರು ಎಲ್ಲಿ ಏವನ್ನು ಮಾಡಿದ್ರು ಅದು ಏನಾಗುತ್ತೆ, ಗ್ರಾಮೇ ಒಂದು ಹೇಳ್ಬೇಕಾದ್ರೆ ಪಾದಮಾಚಾರ, ಪಟ್ಟಣೇ ಪಾದಮಾಚಾರ ಅಂದರೆ 1/4 ಮಾತ್ರ ಮಾಡೋಕ್ಕಾಗತ್ತೋ, ಫುಲ್ ಮಾಡೋಕ್ಕಾಗೋದಿಲ್ಲ. ಆ ನಿಯಮದ ಪ್ರಕಾರ ಮಾಡಿದರೆ ಎಲ್ಲಿ ಸಾಧ್ಯ ಇದೆ ಅವರಿಗೆ? ಸಾಧ್ಯನೇ ಇಲ್ಲ. ಅಲ್ಲಿ ಅದು ಹೇಳ್ತಾ ಪಾಪ ಅವ್ರಿಗೆ ಇಲ್ಲಿ ಕೊಡೋದ್ರೆ ಅದು ಕೊಡ ಏನೋ ಹಾಕಿಬಿಡ್ತಾರೆ. ಕಷ್ಟ ಅಂದರೆ ಅದಕ್ಕಿಂತ ಬೆಟರ್ ಸಿಗುತ್ತೆ ಸರಿ. ಇವರು ಒಳ್ಳೇದು ಕೊಡ್ತೀವಿ ಅಂದರೆ ಒಪ್ತಾರೆ, ಇಲ್ದ್ರೆ ಅವ್ರಿಗೆ ಕೊಡೋದು ತಗೋತಾರೆ ಅಷ್ಟೆ. ಭೇದೇನ ನಾಮರೂಪಾಣಿ ವಿಷಮಾಣಿ ಸಮೇಶ್ವಪಿ. ಮುಂದೆ ಯದ್ಯದ್ಧರೆ ಸನ್ನಿಹಿತಂ ತತ್ತ ಶುದ್ಧತರಂ ಮತಂ ಸ್ವತಃ ಶುಚಿತಮೋ ವಿಷ್ಣು ಸಾನ್ನಿಧ್ಯಂಚ ಸ್ವಭಾವತಃ ಇತಿ ಚ.
ಏತೇಷಾಂ ಜೀವಾನಾಂ ಯದ್ಯದ್ಧರೇಹೇ ಸನ್ನಿಹಿತಂ ತತ್ತ ಶುದ್ಧತರಂ ಮತಂ. ಯಾವುದು ದೇವರಿಗೆ ಹತ್ತಿರ ಅಂತ ಹೇಳ್ತಾರೋ ಅದು ಭಾರಿ ಶುದ್ಧ ಆಗಿರುತ್ತೆ. ಗೊತ್ತಾಯ್ತಾ? ಅಷ್ಟು ನಾವು ಸಿದ್ಧಿ ಪರಮಾನದಲ್ಲಿ ನಾವು ಮಾಡ್ಕೊಂಡ್ಬಿಟ್ರೆ ದೇವರನ್ನು ಸ್ವೀಕಾರ ಮಾಡ್ತಾನೆ. ಆದರೆ ನಾವೇ ಏನು ಮಾಡಬೇಕು? ದೇವ್ರು ಹೇಗೋ ಶುದ್ಧ ತಾನು ಶುದ್ಧ ಮಾಡ್ಕೊತಾರೆ ಮಾಡಬಾರ್ದು. ನಾವು ಮ್ಯಾಚಿಂಗಾಗಿ ನಾವು ಮಾಡಬೇಕು, ಶಕ್ತಿ ಇದ್ದಷ್ಟು ಮಾಡಬೇಕು. ಉಳಿದವ್ರು ನೋಡ್ಕೋತಾರೆ. ಸ್ವತಃ ಶುಚಿತಮೋ ವಿಷ್ಣು. ದೇವ್ರನ್ನ ಮಾತ್ರ ಯಾರು ಕಾರ್ಯಕ್ರಮ ತೊಳೆದಕ್ಕೆ ಶುದ್ಧ ಆಯ್ತು ಅಂತ ತಿಳ್ಕೊಬಾರ್ದು. ಸಾಲಿಗಳ ಮೇಲ್ಭಾಗ ಶುದ್ಧ ಆಯಿತು ಅದು ಒಳಗಿರೋ ಸನ್ನಿಧಾನಕ್ಕೆ ಮಾತ್ರ ಅಫೆಕ್ಟ್ ಆಗೋದೇ ಇಲ್ಲ. ಸ್ವತಃ ಶುಚಿತಮೋ ವಿಷ್ಣು. ಎಲ್ಲಿ ಬಂದಿದೆ ಇವೆಲ್ಲ? ಶುಚಿ ವಿಷ್ಣು ಸಹಸ್ರದಲ್ಲಿದೆ. ದೇವ್ರು ಬರೀ ಶುಚಿ ಅಲ್ಲ, ಏನೋ ಶುಚಿತಮ. ಶುಚಿತಮ ಅಂದ್ರೇನು? ಸೂಪರ್ಲೆಟಿವ್. ಅದಕ್ಕಿಂತ ಶುಚಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪವಿತ್ರಾಣಂ ಪವಿತ್ರಮ್ಯೋ ಮಂಗಲಾನಾಂಚ ಮಂಗಲಂ. ವಿಷ್ಣು ಸಾನ್ನಿಧ್ಯಾಂಚ ಸ್ವಭಾವತ. ಇವತ್ತು ಆಚಾರ್ಯಷ್ಟು ಬಡಿ ಯಾರು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಅವ್ರೇನು ಮಾಡ್ತಿದ್ರು? ಶುದ್ಧ ಪ್ರಕೃತ ಶುದ್ಧ ಹೃದಯಿಚ್ಛನ್. ಅದಕ್ಕಂದ ಸ್ನಾನ ಆವತ್ತಿ ಮಾಡೋದೇನು, ಸಣ್ಣೋದೇ ಕಾಲಕ್ಕೆ ಮಾಡೋದು, ಎಲ್ಲ ಮಾಡೋದು ಯಾಕೆ ಮಾಡ್ತಿದ್ರು ಅಂದರೆ ಇನ್ನೂ ಶುದ್ಧ ಆಗಬೇಕು. ಏನು ತೋರಿಸ್ಬೇಕು ಅವರು? ದೇವರು ಮುಟ್ಬೇಕಾದ್ರೆ ಆ ಮ್ಯಾಚಿಂಗ್ ಮಾಡಿ ನಮ್ಮಲ್ಲಿರಬೇಕು. ಗೊತ್ತಾಯ್ತಾ? ಅದನ್ನು ತೋರ್ಸೋಕ್ಕೋಸ್ಕರ ಏನು ಮಾಡಿದರು? ಅವರು ಶುದ್ಧ ಮಾಡೋಷ್ಟು ಶುದ್ಧ ಯಾವ ನೀರು ಇಲ್ಲ ಈ ಮಧ್ಯೆ. ಗಂಗಾ ನದಿಗಿಂತ ಅವ್ರು ಶುದ್ಧ ಇದ್ದಾರೆ. ಸ್ಟಿಲ್ ಏನು ಮಾಡ್ತಿದ್ರಂತೆ? ಹಾಗೆ ಮಾಡ್ತಿದ್ರು. ಇದು ಅರ್ಥ ಮಾಡ್ಕೊಂಡು ಭೋಗಾನ್ ಲಘೂನಪಿ ಪುನರ್ ಲಘಯಾಂಚಕಾರ. ಇವೆಲ್ಲ ದೇವ್ರ ಹತ್ರ ಹೋಗ್ಬೇಕಾದ್ರೆ ಎಷ್ಟೆಷ್ಟು ಕೇರ್ ತೊಗೊಂಡ್ರು ಸಾಲ್ತು. ಗೊತ್ತಾಯ್ತಾ? ಮುಂದೆ ಹೇಳ್ತಾರೆ, ಸ್ವತಃ ಶುಚಿತಮೋ ವಿಷ್ಣು ಸಾನ್ನಿಧ್ಯಾಂಚ ಸ್ವಭಾವತಃ. ಸಾನ್ನಿಧ್ಯ ಸ್ವಭಾವಕ್ಕೆ ತಕ್ಕಂತೆ ಇಡ್ತಾ ವಸ್ತುಗಳ ಸ್ವಭಾವ ನೋಡಿಕೊಂಡು ಸಾನ್ನಿಧ್ಯವನ್ನು ಇಡ್ತಾನೆ. ಏತೇಷಾಂ ಜೀವಾನಾಂ ಕೃಷ್ಣ ಸಾರೋಥ. ತಾರತಮ್ಯ ಎಲ್ಲಿ ಅಂದರೆ ಜೀವರಲ್ಲಿ. ಅವರ ಯೋಗ್ಯತೆ ತಕ್ಕಂತೆ ಸನ್ನಿಧಾನವನ್ನು ಇಡ್ತಾನೆ. ಕೃಷ್ಣ ಸಾರೋಥ ದೇಶಾನಾಂ ಬ್ರಾಹ್ಮಣಾನಾಂ ಶುಚಿರ್ಭವೇತ್. ಕೃಷ್ಣ ಸಾರೋಪ್ಯಸೌ ವೀರ ಕೀಕಟ ಸಂಸ್ಕೃತೇ ಋಣಃ. ಕೆಲವು ವಿಷಯಗಳೆಲ್ಲ ವಿಚಿತ್ರ. ಎಲ್ಲಿ ವಾಸ ಮಾಡಬೇಕು ಅಂತ ಪಂಥಿ. ಎಲ್ಲಿ ವಾಸ ಮಾಡಬೇಕು, ಎಲ್ಲಿ ಸಾಧನೆ ಮಾಡಬೇಕು, ಜಪ ತಪ ಮಾಡಬೇಕು ಅಂದರೆ ಜಿಂಕೆ ಓಡಾಡೋ ಜಾಗ ಆಗಬೇಕು ಅಂತ ಹೇಳಿ. ಜಿಂಕೆ ಓಡಾಡೋ ಜಾಗ ಯಾಕೆ ಮಾತಾಡ್ತಾರೆ? ಜಿಂಕೆ ಮೇಲೆ ಕಣ್ಣ ಇರಲಿ, ಭಾರಿ ಪ್ರಾಣಿಗಳು ಕಣ್ಣು ಹಾಕಿರುತ್ತೆ, ಸುಖವಾಗಿ ಓಡಾಡುತ್ತದೆ, ಸೇಫ್ ಜಾಗ. ನಾವು ಸೇಫ್. ಜಿಂಕೆ ಗಿಂಕೆ ಇಲ್ಲ ಅಂತ ಸಿಂಹ ಗಿಂಹ ಇರುತ್ತೆ ಅಂತ ಅರ್ಥ. ಇರೋದು ತಿಂದಾಕಿರುತ್ತಾಗಲಿ ಅಂತ ಅರ್ಥ. ಅದ್ರಿಂದ ಹುಷಾರಾಗಿರ್ಬೇಕು. ಕೆಲವರು ಸೆಕ್ಯೂರಿಟಿ ಇದ್ದ ಹಾಗೆ. ಕೃಷ್ಣ ಸಾರೋಥ ದೇಶಾನಾಂ ಬ್ರಾಹ್ಮಣಾನಾಂ ಶುಚಿರ್ಭವೆ. ಬ್ರಾಹ್ಮಣರಿಗೆ ಕೃಷ್ಣಸಾರ ಮೃಗ ಎಲ್ಲಿ ಓಡಾಡುತ್ತೋ ಆ ಜಾಗ ಭಾರಿ ಶ್ರೇಷ್ಠವಾದ ಜಾಗ. ಯಾವುದೋ ಆಶ್ರಮ ಕಟ್ಟಲಿಕ್ಕೆ, ಇದು ಕಟ್ಟಲಿಕ್ಕೆ ಎಲ್ಲದಕ್ಕೂ ಶ್ರೇಷ್ಠ. ಕೃಷ್ಣಸಾರೋಪ್ಯಸೌ ವೀರ ಕೀಕಟ ಸಂಸ್ಕೃತೇರಿಣಃ. ಅದಕ್ಕೆಲ್ಲ ಲಿಸ್ಟ್ ಕೊಟ್ಬಿಡ್ತಾರೆ. ನದಿ ಸಮುದ್ರ ಗಿರಯ ಆಶ್ರಮಾಶ್ಚ ವನಾನಿಚ. ಎಲ್ಲಿ ಬಂದಿತ್ತಿದೆ ನೆನಪಿದೆಯಾ? ಬ್ರಹ್ಮಸೂತ್ರದಲ್ಲೇ ಹೇಳಿದರು. ಯಸ್ಮಿನ್ ಏಕಾಗ್ರತಾ. ಎಲ್ಲಿ ಮಾಡಬೇಕಂದ್ರೆ ಎಲ್ಲಿ ನಿಮಗೆ ಏಕಾಗ್ರತೆ ಬರುತ್ತೋ ಅಲ್ಲಿ ಮಾಡಿ ಅಂತ. ಎಲ್ಲೆಲ್ಲ ಕ್ಲಬ್ಬಲ್ಲಿ ಬರುತ್ತೆ ಅಂತ ಹೋಗಬೇಡಿ. ಈ ಲಿಸ್ಟ್ ಪ್ರಕಾರ ಯಾವುದೋ ತಗೊಳ್ಳಿ. ಮತ್ತು ಇದೆಲ್ಲ ಹಿಂದೆ ವಾಕ್ಯ ಇದೆ, ಸಿಮಿಲರ್ ವಾಕ್ಯ ಇದೆ. ನದಿ ತೀರ, ಸಮುದ್ರ ತೀರ, ಆಶ್ರಮಗಳು, ಬೆಟ್ಟದ ತುದಿ ಎಲ್ಲ ಶುದ್ಧವಾದ ಸ್ಥಳಗಳು. ನದಿ ಸಮುದ್ರ ಗಿರಯ ಆಶ್ರಮಾಶ್ಚ. ಬೆಟ್ಟ ಶುದ್ಧ ಆಗ್ಲಿಕ್ಕೆ ಏನು ಕಾರಣ ಅಂದರೆ ಹತ್ಯಾರು ಸಾಮಾನ್ಯ ಬರೋದಿಲ್ಲ ಅಷ್ಟು ದೂರ ಕೆಲಸಕ್ಕೋಸ್ಕರ. ಅದು ಬಂದಿರ್ತಾನೆ ಆಗೋದು. ನೆಲ ಸಮತಟ್ಟಾಗಿದ್ದರೆ ಎಲ್ಲರೂ ಓಡಾಡ್ತಾರೆ, ಆಗೋದಿಲ್ಲ. ಅದನ್ನು ಸೇಫ್. ನದಿ ತೀರ ಇದ್ದರೆ ನದಿಯಿಂದಾಗಿ ಶುದ್ಧವಾಗಿರುತ್ತೆ ಅದು ಕಾರಣ. ನಗರಾಣಿ ಹಿಂದೆ ಆದಿತ್ತು, ಈಗ ನದಿ ಅಂದರೆ ಎಲ್ಲದಕ್ಕೂ ಉಪಯೋಗಿಸ್ಬಿಡ್ತಾರೆ. ಸ್ನಾನಕ್ಕೆ ಬಿಟ್ಟು ಉಳಿದಕ್ಕೆಲ್ಲ ಉಪಯೋಗಿಸೋ ಜಾಗ ಕೆಲಸ ಮಾಡ್ತಾರೆ. ಮಾಡಬಾರ್ದು ಹಾಗೆ. ನದಿ ಮುಟ್ಟಬೇಕಾದ್ರೆ ಮೊದಲು ಸ್ನಾನ ಮಾಡೇ ಮುಟ್ಟಬೇಕು ನಾವು. ದೊಡ್ಡ ತೀರ್ಥ ಅವೆಲ್ಲ ಕೂಡ. ನಗರಾಣಿ ಸೋಪು ಗಿಪ್ಪು ಹಾಕೋದಾಗಲಿ, ಬಟ್ಟೆ ಹೋಗಿ ಯಾವುದೂ ಮಾಡಾಗಿಲ್ಲ. ನಗರಾಣಿ ಚ ದಿವ್ಯಾನಿ. ದಿವ್ಯವಾದ ನಗರಗಳಾದರೆ ಪರವಾಗಿಲ್ಲ. ದಿವ್ಯವಾದ ನಗರ ಅಂದರೆ ಏನು? ದ್ವಾರಕ ಇತ್ಯಾದಿಗಳು. ಅಲ್ಲಿ ಸಿಟಿ ಆದರೂ ಯೋಚನೆ ಇಲ್ಲ. ಕಾಶಿ ದೊಡ್ಡ ಸಿಟಿ ಇವತ್ತು ಆ್ಯಕ್ಚುಲಿ. ಆದರೆ ಅಲ್ಲಿ ಹೋದ ಮಡಿ ಮೈಲಿ ನೋಡಬೇಕಾಗಿಲ್ಲ. ಅದ್ರ ಅರ್ಥ ಏನು ಅಂದರೆ ನಮ್ಮ ಬೆಸ್ಟ್ ಮಡಿ ಮಾಡಿ ಉಳಿದ ಕಡೆ ಗಮನ ಕೊಡಬೇಡಿ. ಅಲ್ಲಿ ಯಾರೋ ಮುಟ್ಟಿದ್ರು ಅಂತ ಏನೋ ತಿಳ್ಕೊಬೇಕಾಗಿಲ್ಲ. ಮುಟ್ಟದಂತ ಇರಬೇಕಾದ್ರೆ ನಮ್ಮ ಕರ್ತವ್ಯ. ಬೈ ಚಾನ್ಸ್ ಆಯಿತು ಅಂತ ಕೇಳಿದರೆ ಅದು ಅಶುದ್ಧ, ಕ್ಷೇತ್ರ ಶುದ್ಧಿ ಅಂತ ಕರೀತಾರಲ್ಲ ಆ ರೀತಿಯಾಗಿ. ನಗರಾಣಿ ಚ ದಿವ್ಯಾನಿ. ದಿವ್ಯವಾದ ನಗರ ಅಂತ ದೊಡ್ಡ ನಗರ ಅಂತ ಕರೀಲಿಲ್ಲ. ಬೆಂಗಳೂರು, ಹೈದರಾಬಾದು, ಡೆಲ್ಲಿ ಆ ಥರ ಕರೀಲಿಲ್ಲ. ದ್ವಾರಕ, ಅಯೋಧ್ಯ, ಕಾಶಿ, ಕಾಂಚಿ, ಅವಂತಿ ಆ ಕ್ಷೇತ್ರಗಳಲ್ಲಿ ಕ್ಷೇತ್ರ ಶುದ್ಧಿ ಇರೋದು. ನಗರಾಣಿ ಚ ದಿವ್ಯಾನಿ. ಉದಾಹರಣೆ ನಾವೇ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ತಿಳ್ಕೊಂಬೋಣ. ಅಲ್ಲಿ ಕೊನೆಗಿಲಿರೋ ಚಾನ್ಸಸ್ ಇರೋದಿಲ್ಲ. ಯಾಕೆಂದರೆ ಅಲ್ಲಿ ಹೋಗಬೇಕಾದ್ರೆ ಶುದ್ಧವಾಗಿ ಹೋಗಿರ್ತಾರೆ ಸಾಮಾನ್ಯವಾಗಿ. ಆ ದೃಷ್ಟಿಯಲ್ಲಿ ಶುದ್ಧ ಅಂತೀವಲ್ಲ ಹಾಗೆ. ನಗರಾಣಿ ಚ ದಿವ್ಯಾನಿ ಶಾಲಿಗ್ರಾಮಾದಯಸ್ತತ. ಗಂಡಕಿ ನದಿ, ಸಾಲಿಗ್ರಾಮ ಇವಕ್ಕೆಲ್ಲ ಸಾಲಿಗ್ರಾಮ ಯಾರೇ ಮುಟ್ಟಿದ್ರು ಕೂಡ ಮುಟ್ಟಿದವ್ರಿಗೆ ಅಫೆಕ್ಟ್ ಇರುತ್ತೆ. ಅದಕ್ಕೆ ದೋಷ ಇಲ್ಲ. ಇನ್ನೊಬ್ಬರು ಕಂಡುಕೊಂಡವ್ರು ಮುಟ್ಟಬಾರದು. ಆದರೆ
ಅದಕ್ಕೆ ಬಯಲಿಗೆ ಬರಲ್ಲ, ಸಾಲಿಗ್ರಾಮ ಬಯಲಿಗೆ ಆಗ, ಕರೆಂಟ್ ಬಯಲಿಗೆ ಆಗತ್ತಾ? ಮುಟ್ಕೊಂಡು ಹೋಗ್ಬಿಡ್ತಾರೆ ಹೊರತು ಕರೆಂಟ್ ಅದರಷ್ಟು ಬಾರಿ ಬಡಿಲೇ ಇರುತ್ತೆ ಅವರು. ಅದು ಶಾಕ್ ಹೊಡೆದು ಮುಟ್ಟಿದ್ರು ಕೂಡ ಅದು ಮತ್ತೆ ಶುದ್ಧನೇ. ತೇಷಾಂ ಸಮೀಪಗಾಶ್ಚೈವ ದೇಶ ಯೋಜನ ಮಾತ್ರತಃ ನಗರಾಣಿ ಚ ದಿವ್ಯಾನಿ ಶಾಲಿಗ್ರಾಮಾದಯಸ್ತತ ತೇಷಾಂ ಸಮೀಪಗಾಶ್ಚೈವ ದೇಶ. ದೊಡ್ಡ ಸಿಟಿ ಸಂಬಂಧಪಟ್ಟ ಹತ್ತಿರದಲ್ಲಿದ್ದರೆ ಅದು ಪವಿತ್ರನೇ. ದೇಶಕ್ಕೆ ಭಾರಿ ಹತ್ತಿರ ಇದೆ, ಲಿಮಿಟ್ ಸಿಟಿ ಏರಿಯಾ ಅಂತೀವಲ್ಲ, ಅದು ಕೂಡ ಬೆಂಗಳೂರು ಅಂತ ಕರೆಯೋದಿಲ್ಲ. ಬೆಂಗಳೂರು ಔಟ್ಸ್ಕರ್ಟ್ಸ್ ಅಂತ ಕರೀತಾರೆ. ಬೆಂಗಳೂರು ಇರ್ತಾರು, ಬೆಂಗಳೂರು ಯಾವುದೋ ಔಟ್ಸ್ಕರ್ಟ್ಸ್ ಅಲ್ಲ, ಆ ಮಟ್ಟಿಗೆ ಒಂದು ಹತ್ತಿರ ಇದೆ, ಆ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. ತೇಷಾಂ ಸಮೀಪಗಾಶ್ಚೈವ ದೇಶ ಯೋಜನಾ ಮಾತ್ರ. ಎಲ್ಲಿವರೆಗೂ ಅಂತ ಕೇಳಿದ್ರೆ ಎಷ್ಟು ದೂರ ಸಮೀಪ ಅಂತ ಹೇಳಿದರೆ ಯೋಜನ ದೂರ ಅಂದರೆ 10 ಕಿಲೋಮೀಟ್ರ್, ರಫ್ಲಿ 10 ಕಿಲೋಮೀಟ್ರ್ವರೆಗೂ ಪಾವಿತ್ರ್ಯ ಇರುತ್ತೆ ಅಂತ ಹೇಳ್ತಾರೆ. ಬೆಂಕಿ ಅಲ್ಲಿದ್ದರೆ ಇಲ್ಲಿವರೆಗೆ ರೇಡಿಯೇಷನ್ ಬರೋದಿಲ್ಲ. ಆ ರೀತಿಯ ಬೆಂಕಿ ರೇಡಿಯೇಷನ್ ಆಗೋ ಫ್ಯಾನ್ ರೇಡಿಯೇಷನ್, ಯಾಕಂದರೆ ಫ್ಯಾನ್ ಕೆಳಗೆ ಕೊಡ್ತಾರೆ, ಹತ್ತಿರ ಕೊಡ್ತಾರೆ, ದೂರ ಕೊಡ್ತಾರೆ, ಎಷ್ಟು ಬೇಕೋ ನೋಡ್ಕೊತಾರೆ. ಫ್ಯಾನ್ ಲಿಮಿಟ್ ಇದೆ ಹೋಗ್ಬೇಕಾದ್ರೆ, ಅಲ್ಲಿವರೆಗೂ ಹೋಗುತ್ತೆ. ಆ ರೀತಿ ಕ್ಷೇತ್ರಗಳ ಶುದ್ಧಿ ಅಲ್ಲಿವರೆಗೆ. ಇವೆಲ್ಲ ಪ್ರಾಕ್ಟಿಕಲ್ ಇದೆ, ಸೈಂಟಿಫಿಕ್, ಹೈಲಿ ಸೈಂಟಿಫಿಕ್. ಗೊತ್ತಾಯ್ತು? ರೇಡಿಯೇಷನ್ ನಮಗೆ ಅರ್ಥ ಆಗುತ್ತಾ ಇಲ್ಲ? ಅಷ್ಟೇ ಸಿಂಪಲ್. ತೇಷಾಂ ಸಮೀಪಗಾಶ್ಚೈವ ದೇಶ ಯೋಜನ ಮಾತ್ರತಃ ಕರ್ಮಣ್ಯ. ಕರ್ಮಣ್ಯ ಅಂದ್ರೇನು? ಪುಣ್ಯ ಕಾರ್ಯಗಳನ್ನು ಮಾಡೋಕ್ಕೆ ಯೋಗ್ಯ ಸ್ಥಳಗಳು ಅಂತ. ಪುಣ್ಯ ಕಾರ್ಯಗಳನ್ನು ಮಾಡೋದಕ್ಕೆ ಯೋಗ್ಯ ಸ್ಥಳಗಳು. ಸಮಾಖ್ಯಾತ ತದನ್ನೇ ಕೀಕಟಾಸ್ಪೃತ. ಯಾವತ್ತೇ ಸ್ಥಳದಲ್ಲಿ ನಾವು ಪುಣ್ಯಕಾರ್ಯ ಮಾಡೋಕ್ಕೆ ಅವಕಾಶ ಇಲ್ಲವೋ, ಮಾಡಕೂಡದು, ಅದನ್ನು ಕೀಕಟ ದೇಶ ಅಂತ ಕರೀತಾರೆ. ಕೀಕಟ ದೇಶಗಳು. ಕೀಕಟ ಅಂತ ಹೇಳಿದರೆ ನಮ್ಮಲ್ಲಿ ಬಿಹಾರ, ಕೇರಳ ಎರಡು ಕೂಡ. ಬಿಹಾರ ಅಂಗರಾಜ್ಯ ತಾನೆ. ಅಂಗರಾಜ್ಯದಲ್ಲೂ ಕೂಡ ಈ ಕಾಶಿ ಇದೆ, ಗಂಗಾ ನದಿ ಇದೆ. ಗಂಗಾ ನದಿ ಆಚೆಗೆಲ್ಲ ಇದು ಈ ಕಡೆ ಹೋಗಬಾರ್ದು. ವ್ಯಾಸಕಾಶಿಗೆ ಒಂದೇ ಹೋಗ್ಬೋದು, ಉಳಿದ ಕಡೆ ನಿಷಿದ್ಧ ಸ್ಥಳ ಅಂತ ಕರೀತಾರೆ. ಯಾಕೆ ಜಲಸಂಧಾದಿಗಳ ಜಾಗ ಅದು. ಆದ್ದರಿಂದ ಅದು ಮೈಲಿಗೆ ಸ್ಥಳ ಇದ್ದಾಗಲೇ. ಆದರೆ ನಮ್ಮ ಈ ಶುದ್ಧಿ ನಮಗಿದೆ. ನಮ್ಮ ದೇವ್ರ ಸಾಲಿಗ್ರಾಮ ಒಯ್ದಿರ್ತೀವಿ ಅಂತ ತಿಳ್ಕೊಬೇಡ, ಅದಕ್ಕೆ ಸರಿ ಹೋಯ್ತು. ಕೆಲವು ಆ ಕಡೆ ಅಲ್ಲ 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 ಸೌವೀರ ಅದು ಗುಜರಾತ್ ಕೆಲವು ಪ್ರಾಂತದಲ್ಲೇ ಸೌವೀರ ದೇಶ ಅಂತ ಅದಕ್ಕೆ ಹೆಸರು. ಹೌದು, ಅದಲ್ಲ. ಆ ದೃಷ್ಟಿಯಲ್ಲಿ ಈ ಕಡೆಗೆ ಕೇರಳ, ದಕ್ಷಿಣದಲ್ಲಿ ಕೇರಳ, ಉತ್ತರದಲ್ಲಿ ಬಿಹಾರ. ಅಲ್ಲೂ ಕೂಡ ದೋಷ ಇಲ್ಲ ಅಂದರೆ ನಮ್ಮ ಜೊತೆಗೆ ನಾವು ಸಾಲಿಗ್ರಾಮ ಇತ್ತು ನಾವು ಇಟ್ಕೊಂಡು ಓಡಾಡಿದ್ರೆ ಪರವಾಗಿಲ್ಲ, ನಮಗೆ ದೋಷ ಇಲ್ಲ. ಆ ರೀತಿ ಇರ್ಬೋದು. ಆದರೆ ಯಾವುದಿಲ್ಲ, ಸ್ವಭಾವದ ಶುದ್ಧ ಅಂತ ಡಿಕ್ಲೇರ್ ಅಲ್ಲಿ ಶುದ್ಧ ಪದಾರ್ಥ ಒಯ್ದು ಉಪಯೋಗ ಇಲ್ಲ. ನಾವು ಕ್ಲಬ್ಬಲ್ಲಿ ದೇವ್ರ ಪೂಜೆ ಮಾಡಿದ ತಕ್ಷಣ ಆಗುತ್ತಾ ಅಂತ ಕೇಳಿದ್ರೆ ಆಗೋದಿಲ್ಲ. ಮನೆಯಲ್ಲಿ ಮೈಲಿಗೆ ಅಲ್ಲಿ ಶುದ್ಧ ಮಾಡ್ಕೊಂಡು ಮಾಡ್ಬೋದು, ಅಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ. ಅಲ್ಲಿ ಯಾಕೆಂದರೆ ನಿರಂತರ ಕೆಟ್ಟ ಕೆಲಸ ನಡೆಯೋ ಸ್ಥಳಗಳು ಬೇರೆ, ಆಕಸ್ಮಿಕ ನಡೆಯೋದು ಬೇರೆ, ಮಾಡಿದ ತಿದ್ದು ಬರೋಕ್ಕೆ ಅವಕಾಶ ಇರೋದು ಬೇರೆ, ಅನೇಕ ಇದೆ ಪರಿಹಾರಗಳಿದೆ. ಮರುಭೂಮಿ ಇದೆಯಲ್ಲ, ಇರೋದೇ ಇಲ್ಲ ಅಲ್ಲಿ ಯಾರು. ಯಾವುದಕ್ಕೆ? ಹೌದು. ಅಲ್ಲ, ಕೆಲವು ಸ್ಥಳದಲ್ಲಿ ನಮ್ಮ ಮನೆಗಳಲ್ಲೇ ಕೆಲವು ಕೀಕಟ ದೇಶ. ಏನು ವರಾಂಡ ಇರ್ಬೇಕು, ನೀರು ಪೂಜೆ ಮಾಡ್ತೀರಾ, ಅಲ್ಲಿ ಚಪ್ಪಲಿ ಬಿಟ್ಟು ಓಡಾಡ್ತಿರ್ತಾರೆ, ಸಾಧ್ಯ ಇಲ್ಲ. ಅದರಲ್ಲಿದೆ. ಇನ್ನು ಇದೆಲ್ಲ ಇದೆ, ಶೌಚ ಮಾಡೋಕ್ಕಾಗುತ್ತಾ? ಸಾಧ್ಯ. ಮನೆಯಲ್ಲೇ ಅದು ಮನೆಯಲ್ಲೇ ಎಲ್ಲ ಸ್ಥಳಗಳು. ಅದಕ್ಕೆ ದೇವರ ಮನೆ ಅಂತ ಪ್ರತ್ಯೇಕ ಇದ್ದರೆ ಅಲ್ಲಿ ಮಾಡಬಹುದು. ಅದು 11 ಗಂಟೆ ಸ್ಥಳ ಇದ್ದರೆ ಪರವಾಗಿಲ್ಲ. ಅದಿಲ್ಲದೆ ಹೋದರೆ ಮನುಷ್ಯ ಇರಲಿಕ್ಕೆ ಆಗೋದಿಲ್ಲ. ಕೆಟ್ಟ ಸ್ಥಳ ಒಂದು ಇರಲೇಬೇಕು, ಬೇರೆ ದಾರಿ ಇಲ್ಲ. ಆದರೆ ಅದರಿಂದ ಆದಷ್ಟು ದೂರ ಇರೋಕೆ ಇದಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ಅದು ಆದಷ್ಟು ದೂರ ಇರಬೇಕು ಅಂತಾನೆ ಈಶಾನ್ಯಕ್ಕೆ ದೇವ್ರ ಮನೆ ಇದ್ದರೆ ನೈಋತ್ಯಕ್ಕೆ ಇದಿರಬೇಕು. ಎಷ್ಟು ದೂರ ಆಗಿ ಸಾಕಷ್ಟು ಡಯಾಗ್ನಲಿ ಆಪೋಸಿಟ್ಟು, ಭಾರಿ ದೂರ ಡಯಾಗ್ನಲಿ ಆಪೋಸಿಟ್ ಬಂದಾಗ ವ್ಯವಸ್ಥೆ ಮಾಡಿದ್ದಾರೆ. ಅದು ಪಕ್ಕದಲ್ಲೇ ಮಾಡಿದರೆ ಹೋಯ್ತಲ್ಲಿ ಮತ್ತೆ ಮಡಿಗೆ ಡೌನ್ ಆಯಿತು. ವಾಸ್ತು ಅಂದರೆ ಆ ರೀತಿಯಲ್ಲಿ ವಾಸ್ತು ನೋಡ್ತಾರೆ. ಗೊತ್ತಾಯ್ತಾ? ವಾಸ್ತು ಆ ರೀತಿ ಇರಬೇಕು ನೋಡಿ. ಆ ಕಡೆ ಅಲ್ಲಿಟ್ಟಿರ್ತಾರೆ, ಇಲ್ಲಿ ಬಾವಿ ನೀರಿರಬೇಕು ಈಶಾನ್ಯದಲ್ಲಿ. ಇದು ಲೆಟ್ರಿನ್ ಈ ನೈಋತ್ಯದಲ್ಲಿರ್ಬೇಕು. ತುಂಬ ಜನ ವಾಯು ಅಂತ ತಪ್ಪು, ನೈಋತ್ಯದಲ್ಲಿರ್ಬೇಕು. ಶಾಸ್ತ್ರ ಪ್ರಕಾರ ನೈಋತ್ಯದಲ್ಲಿರ್ಬೇಕು. ತುಂಬ ದೂರ ಆದ್ದರಿಂದ ಮಿಕ್ಸ್ ಆಗೋದೆಲ್ಲ ಭಾಳ ಕಡಿಮೆ ಆಗುತ್ತೆ. ಇಲ್ಲ ನೀರು ಕೆಟ್ಟೋಗ್ಬಿಡೋದು, ಸ್ವಲ್ಪ ಲೀಕೇಜ್ ಬಂದರೆ ಕೆಟ್ಟೋಗ್ಬಿಡುತ್ತೆ. ದೂರ ಇದ್ದು ಕೆಡಬಾರ್ದು ಅಂತಲ್ಲ, ಆದರೆ ಚಾನ್ಸಸ್ ಕಡಿಮೆ ಅಷ್ಟೇ. ಕರ್ಮಣ್ಯ ಏವ ವಿಜ್ಞೇಯ ತದನ್ನೇಪಿ ಇದು ಏ ದೇಶ ಕೃಷ್ಣಸಾರೋಷಿತ ಸ್ವತಃ. ಅಲ್ಲೊಂದು ವಿಶೇಷ ಅಂದರೆ ಕೀಕಟ ದೇಶಗಳು ಜಿಂಕೆ ಹಿಂಗೆ ಓಡಾಡ್ತಿದ್ರೆ ಆ ಬಟ್ಟಿ ಶುದ್ಧಿ ಅಂತ ತಿಳ್ಕೊಂಬಿಡಿ ಅಂತೆ. ಅದು ಆ ಜಾಗ ಒಳ್ಳೆಯ ಜಾಗ ಅಂತ ಅರ್ಥ. ಸ್ವತಃ ಅಂತ ಹೇಳಿದ್ರು ಸ್ವಾರಸ್ಯ. ನೀವು ಜಿಂಕೆ ಹಿಡ್ಕೊಂಡು ಹೋಗಬಾರ್ದು, ಜಿಂಕೆ ಇರಬೇಕಲ್ಲಿ. ಮನೆಯಿಂದ ಜಿಂಕೆ ಹೋಯ್ತೀವಿ ಅಂತ ಹೇಳಿದ್ರೆ ತಪ್ಪದು. ಅಲ್ಲಿ ಜಿಂಕೆ ಓಡಾಡ್ತಿದ್ರೆ ಸರಿಯಾದ ಜಾಗ ಅಂತ ಅರ್ಥ. ಕರ್ಮಣ್ಯ ಏವ ವಿಜ್ಞೇಯ
ಅದೇ ನಾಧ್ಯುಷಿತಾ ಕಲೈ ಇನ್ನೊಂದಿದೆ. ಇನ್ನೊಂದು ದುಷ್ಟರು ವಾಸ ಮಾಡದೆ ಹೋದರೆ ಆ ಸ್ಥಳನೂ ಯೋಗ್ಯನೇ. ದುಷ್ಟರು ವಾಸ ಮಾಡಿಬಿಟ್ರೆ ಪೊಲೈಟ್ ಆಗಿಬಿಡ ಪೊಲ್ಯೂಷನ್ ಶುರುವಾಗಿಬಿಡುತ್ತೆ, ನೀರು ಕೊಡೋದು. ಕಲೈರ ಕುಷಿತಾಶ್ಚಾಪಿ ಯದಿ ಸದ್ಭಿರಧಿಷ್ಠಿತಾ. ಆದರೆ ದುಷ್ಟರಿರೋ ಜಾಗ ಆಗಿರ್ಬೋದು ಕೂಡ ಸಜ್ಜನರಿದ್ದರೆ, ವಿಷ್ಣು ಭಕ್ತರಿದ್ದರೆ ಅಲ್ಲಿ ಆ ಜಾಗ ಉಪಯೋಗಿಸುವಂಥ, ಆ ಜಾಗ ಬೇರೆದು ಉಪಯೋಗಿಸ್ಬಾರ್ದು. ಕರ್ಮಣ್ಯ ಇತಿ ವಿಜ್ಞೇಯ ವಿಷ್ಣುಲಿಂಗಾರಿ ಯತ್ರ ಚ. ವೈಷ್ಣವ ಕ್ಷೇತ್ರಕ್ಕೆ ಏನೇನು ಹೇಳಿದ್ದಾರೋ ಅಂಥದ್ದಿದ್ದುಬಿಟ್ರೆ ಅದು ಗ್ರಾಹ್ಯ, ಜನರಲ್ ರೂಲು. ಇದೆಲ್ಲ ನೋಡಿದಾಗ ಇದಿಷ್ಟು ಬ್ರಹ್ಮಸೂತ್ರ ಭಾಷ್ಯ, ಅರ್ಥೋಯಂ ಬ್ರಹ್ಮಸೂತ್ರಾಣ ಯತ್ರ ಈಗ ತತ್ರ ವಿಶೇಷಾತ್ ಬ್ರಹ್ಮಸೂತ್ರ. ಅದಕ್ಕೆ ಅಲ್ಲಿ ಅರ್ಥ ಬರೆದಿದ್ದಾರೆ. ಇದಿಷ್ಟು ಇನ್ನೊಂದು ಕೊಟೇಶನ್ ಇದೆ, ಎಲ್ಲರೂ ಸೇರಿಸ್ಬಿಟ್ರೆ ಪರ್ಫೆಕ್ಟ್ ಆಗ್ತದೆ. ಮಂತ್ರಸ್ಯ ಚ ಅದು ಮುಂದಿದ್ದೆಲ್ಲ ನಾಳೆ ತುಂಬ ಹೇಳ್ತಾರೆ, ಬೇಕಾದಷ್ಟು ಶಿಷ್ಯರು ಹೇಳ್ತಾರೆ. ಅದೆಲ್ಲ ನಾವು ಓದ್ದೇನೆ ಏನೋ ನಮಗೆ ತೋಚಿದ ಮಡಿ ಮಾಡಿದರೆ ಉಪಯೋಗ ಇಲ್ಲ, ಹೇಳಿದ ಮಡಿ ಮಾಡಬೇಕು ಯಾವಾಗ. ಇವತ್ತು ಕರೆಂಟಿನ ಮಡಿನೇ ಬೇರೆ, ಕರೆಂಟಿನ ಮಡಿ ಈ ಹಾಕಿ ಗೋಮೂತ್ರ ಹಾಕಿದರೆ ಅದೆಲ್ಲ ಉಪಯೋಗ ಇಲ್ಲ, ಆ ಮಡಿ ಬರೋದು. ICU ಮಡಿಗಳೇ ಬೇರೆ, ಅವರು ಮಡಿ ಮಾಡ್ತಾರೆ ಡಾಕ್ಟ್ರು, ಕಂಡು ಯಾರು ಬಂದರೂ ಬಿಡೋದಿಲ್ಲ ಒಳಗೆ. ಅವ್ರ ಮಡಿ ವಿಚಾರ ಬೇರೆ, ಈ ಮಡಿ ವಿಚಾರ ಬೇರೆ, ದೇವ್ರ ಮಡಿ ಬೇರೆ, ಬರೀ ಊಟದ ಮಡಿ ಬೇರೆ, ಎಷ್ಟು ಮಡಿಗಳು ವ್ಯತ್ಯಾಸ ಇದೆ. ಮೈಲಿಗೆಲ್ಲೂ ತಾರತಮ್ಯ ಅದೇ ರೀತಿಯೇ. ಮತ್ತೆ ಗೊತ್ತಿಲ್ಲದ ಹೋದಾಗ ರಿಸ್ಕ್ ತೊಗೊಂಡು ಏನು ಮಾಡಿದ್ರೆ ಹೋಗಲೇಬಾರ್ದು, ಮುಟ್ಲೂಬಾರ್ದು, ಹೋಗಲೂಬಾರ್ದು.